ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಪಾರಮಹಂಸ್ಯಾಂ ಸಂಹಿತಾಯಾಂ. ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಶ್ರೀಕೃಷ್ಣ ಪರಮಾತ್ಮ ಭೂಭಾರ ಹರಣಕ್ಕಾಗಿ ಅವತಾರವನ್ನು ಮಾಡಿ ಸಕಲ ದೇವತೆಗಳ ಪ್ರಾರ್ಥನೆಯಂತೆ ವೈಕುಂಠಾದಿ ಲೋಕಗಳ ವೈಶಿಷ್ಟ್ಯದ ಸಂರಕ್ಷಣೆಗಾಗಿ ಭೂಲೋಕದಲ್ಲಿ ಕಲಿಯುಗದ ಧರ್ಮಗಳು ಮುಂದೆ ಪ್ರವೃತ್ತವಾಗಬೇಕು. ಅದು ಭಗವಂತನ ಸಂಕಲ್ಪವೇ. ಯುಗಗಳಿಗನುಗುಣವಾಗಿ ಧರ್ಮ ಜ್ಞಾನ ಇವುಗಳಲ್ಲಿ ವ್ಯತ್ಯಾಸ, ಅದು ಭಗವಂತನ ಸಂಕಲ್ಪಕ್ಕೆ ತಕ್ಕಂತೆ ನಡೆಯಬೇಕು. ಸ್ವತಂತ್ರನಾದ ಪರಮಾತ್ಮನ ಇಚ್ಛೆ. ನಿನ್ನ ಇಚ್ಛೆಗೆ ಅನುಗುಣವಾಗಿ ಕಲಿಯುಗದ ಧರ್ಮಗಳು ಮುಂದೆ ನಡೆಯುವುದಕ್ಕೆ ನೀನು ವ್ಯಕ್ತನಾಗಿಲ್ಲದೆ ಅದೃಶ್ಯನಾಗಿರಬೇಕಾದ ಕಾಲ ಬಂದಿದೆ ಅಂತ ಸರ್ವಜ್ಞನಾದರೂ ಭಗವಂತನಿಗೆ ಕರ್ತವ್ಯ ಎಂಬುದಾಗಿ ತಿಳಿದು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಬ್ರಹ್ಮಾದಿಗಳು. ಅವರ ಪ್ರಾರ್ಥನೆಯಂತೆ ಪರಮಾತ್ಮ ಭೂಲೋಕದಲ್ಲಿರುವ ತನ್ನ ರೂಪವನ್ನು ಅದೃಶ್ಯವನ್ನಾಗಿ ಮಾಡಿ ಒಂದು ರೂಪದಿಂದ ಕೃಷ್ಣ ಮಂತ್ರದ ಜಪ ಮಾಡುವವರಿಗೆ ಫಲ ಕೊಡುವುದಕ್ಕೆ ಇಲ್ಲಿಯೇ ಅವ್ಯಕ್ತವಾಗಿ ಸನ್ನಿಹಿತನಾಗಿದ್ದಾನೆ.
ಭಕ್ತಿಯಿಂದ ಕಾಲಕಾಲಕ್ಕೆ ಕೃಷ್ಣ 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 ಅಂತ ನೆನೆದರೆ ಸಾಕು. ಕೃಷ್ಣ ಎಂದರೆ ಕಷ್ಟ ಬಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಎರಡೇ ಅಕ್ಷರದ ಕೃಷ್ಣ ಕೃಷ್ಣ ಅಂತನ್ನುವ ನಾಮವನ್ನು ಉಚ್ಚಾರಣೆ ಮಾಡಿದರೆ ಯಾವ ಕಷ್ಟಗಳೂ ಇಲ್ಲ. ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಭಗವಂತ ತನ್ನ ಸ್ಮರಣೆ ಮಾಡಿದವರಿಗೆ ಫಲ ಕೊಡುವುದಕ್ಕೆ ಅಂತ ಇಲ್ಲಿದ್ದಾನೆ. ಸೂರ್ಯಮಂಡಲದಲ್ಲಿ, ಶಿವಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ಹಾಗೂ ತನ್ನ ಮೂಲ ರೂಪದ ಜೊತೆಗೆ ಹೀಗೆ 5 ರೂಪಗಳನ್ನು ಮಾಡಿಕೊಂಡು ಪರಮಾತ್ಮ ಅಲ್ಲಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ಹಿಂದೆ ತಿಳಿಸಿದ್ದಾರೆ. ಆ ನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಪಾತದ ಸಂದರ್ಭದಲ್ಲಿಯೇ ಕಲಿಯುಗ ಪ್ರಾರಂಭವಾಗಿದ್ದರೂ ಕಲಿಗೆ ಆಜ್ಞೆಯನ್ನು ಮಾಡಿ ಸ್ವಲ್ಪ ಮುಂದೆ ಹಾಕಿದ್ದ. ನಿನ್ನ ಕಾರ್ಯ ಏನು ಈಗ ತೋರಿಸಬಾರದು ಅಂತ. ಶ್ರೀಕೃಷ್ಣ ಪರಮಾತ್ಮ ಅದೃಶ್ಯವಾದ ದಿನದಿಂದಲೇ ಕಲಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾನೆ. ಮುಂದೆ ಬರುವ ರಾಜರುಗಳ ಇತಿಹಾಸವನ್ನು ಅರ್ಥಾತ್ ಭವಿಷ್ಯವನ್ನೆಲ್ಲ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ತಿಳಿಸ್ತಾರೆ. ಅನೇಕ ರಾಜ ಮಹಾರಾಜರುಗಳೆಲ್ಲ ಕಲಿಯುಗದಲ್ಲಿ ಆಗ್ತಾರೆ. ಆದರೆ ಧರ್ಮ ಕ್ರಮವಾಗಿ ಕ್ಷೀಣಿಸ್ತಾ ಹೋಗ್ತದೆ. ಶುದ್ಧವಾದ ಧರ್ಮ ಉಳಿಯೋದಿಲ್ಲ. ವರ್ಣಾಶ್ರಮಾಚಾರದ ಚಿಹ್ನೆಗಳು ಕೇವಲ ಬಾಹ್ಯ ಚಿಹ್ನೆಗಳು ಮಾತ್ರ ಉಳಿದು ಬಿಡುತ್ತವೆ. ಕೊರಳಲ್ಲಿ ಜನಿವಾರ ಇದೆ, ಹಾಗಾದರೆ ಇವನು ಬ್ರಾಹ್ಮಣ. ಹೀಗೆ ಅವನವನ ಬಾಹ್ಯ ಚಿಹ್ನೆಗಳನ್ನು ನೋಡಿ ಇವನು ಇಂತಹ ವರ್ಣಕ್ಕೆ ಸೇರಿದವನು, ಇಂತಹ ಆಶ್ರಮಕ್ಕೆ ಸೇರಿದವನು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ. ಅವನ ಗುಣಗಳು, ಅವನ ವ್ಯಕ್ತಿತ್ವ, ಅವನ ವರ್ಚಸ್ಸು, ಅವನ ತಪಸ್ಸು, ಅವನವನದ್ದೇ ಆದ ವರ್ಣಾಶ್ರಮ ವಿಹಿತ ಕರ್ಮಗಳು ಅವನಿಗೆ ತಪಸ್ಸಾಗಿ ಪರಿಣಮಿಸುವ ಕಾಲ ಒಂದು. ಆದರೆ ಕಲಿಯುಗದಲ್ಲಿ ಆ ವರ್ಚಸ್ಸು, ತಪಸ್ಸು, ತೇಜಸ್ಸು ಇವುಗಳು ಯಾವುಗಳೂ ಇರೋದಿಲ್ಲ. ಕೇವಲ ಬಾಹ್ಯಲಿಂಗಗಳು ಮಾತ್ರ ಉಳಿದಿರುತ್ತವೆ. ಈ ತರಹದ ಪರಿಸ್ಥಿತಿ ಬಂದು ಹೋಗುತ್ತೆ. ವಿವಾಹ ಇದೊಂದು ದೊಡ್ಡದಾದಂತಹ ವಸ್ತು. ವಿವಾಹದ ಹಿನ್ನೆಲೆಯಲ್ಲಿ ಇರುವ ಧರ್ಮಶಾಸ್ತ್ರ, ಇತಿಹಾಸ ಪುರಾಣಗಳು, ಸ್ಮೃತಿ ಗ್ರಂಥಗಳು ನೀಡುವ ಆದೇಶಗಳು ಬಹಳ ಅದ್ಭುತವಾಗಿವೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಕುಲ ಗೋತ್ರಾದಿಗಳನ್ನೆಲ್ಲ ನೋಡಿಕೊಂಡು ಶ್ರೇಷ್ಠವಾದ ಕಾಲದಲ್ಲಿ ಮುಹೂರ್ತದಲ್ಲಿ ವಿವಾಹವನ್ನು ಮಾಡಬೇಕಾದದ್ದು. ವಧು ಹಾಗೂ ವರ ಇವರಿಬ್ಬರಲ್ಲಿರುವ ಗುಣಗಳನ್ನೆಲ್ಲ ಚೆನ್ನಾಗಿ ಪರಿಶೀಲನೆ ಮಾಡಬೇಕಾದದ್ದು. ಅವರಲ್ಲಿರುವಂತಹ ವಿಷ್ಣು ಭಕ್ತಿ, ಶ್ರದ್ಧೆ, ವರ್ಣಾಶ್ರಮಾಚಾರ ಧರ್ಮಗಳು, ಪರಂಪರೆ ಇವುಗಳಿಗೆ ಬೆಲೆ, ಸೌಂದರ್ಯಕ್ಕಲ್ಲ. ಸೌಂದರ್ಯ ಸಹಜವಾಗಿಯೇ ಜೊತೆಗೆ ಸೇರಿದರೆ ತಪ್ಪಲ್ಲ. ಆದರೆ ಸೌಂದರ್ಯವೇ ಪ್ರಧಾನವಾಗಿದ್ದು ಗುಣಗಳು ಅಪ್ರಧಾನವಾದಾಗ ಸಹಜವಾಗಿಯೇ ಜೀವನದಲ್ಲಿ ಕೇವಲ ಗ್ರಾಮ್ಯ ಸುಖವೇ ಪ್ರಧಾನವಾಗಿದ್ದು ಧರ್ಮ ಇದು ಅಪ್ರಧಾನವಾಗುವುದರಲ್ಲಿ ಸಂಶಯವಿಲ್ಲ. ನ್ಯಾಯ ನೀತಿಗಳು ಅಪ್ರಧಾನವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದರೆ ಧರ್ಮಕ್ಕೆ, ನ್ಯಾಯಕ್ಕೆ, ಮೋಕ್ಷ ಸಾಧನೆಗೆ ಪ್ರಾಧಾನ್ಯ ಸಿಗಬೇಕು ಅಂದರೆ ಪರಸ್ಪರವಾಗಿ ವಧು ವರರಲ್ಲಿ ಗುಣಗಳಿರಬೇಕು, ಜ್ಞಾನ ಇರಬೇಕು, ಧರ್ಮ ಇರಬೇಕು. ದಾಂಪತ್ಯೆ ಅಭಿರುಚಿರಿ ಹೇತು ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ. ಇದೆಲ್ಲ ಹೋಗಿಬಿಡತ್ತೆ ಕಲಿಯುಗದಲ್ಲಿ. ಅದು ಕಲಿಯ ಪ್ರಭಾವ. ಓಹೋ, ಹಾಗಾದರೆ ಶ್ರೀಮದ್ ಭಾಗವತವೇ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂದಮೇಲೆ ಭಾಗವತದ ಮಾತನ್ನು ಉಳಿಸೋದಕ್ಕೆ ಹಾಗಾದರೆ ನಾವು ಹೀಗೆ ಇರಬೇಕು ಅಂತ ತಿಳಿಯಬೇಡಿ. ಇದು ಕಲಿಯುಗದ ಪ್ರಭಾವ ಹೌದು. ಆದರೆ ಆ ಕಲಿಯುಗದ ಪ್ರಭಾವವನ್ನು ಕಳೆದುಕೊಳ್ಳುವುದಕ್ಕೆ ಇಂದಿಗೂ
ಶಾಸ್ತ್ರಗಳು ಜಾಗರೂಕವಾಗಿವೆ, ಭಗವಂತನ ಆದೇಶಗಳು ಜಾಗರೂಕವಾಗಿವೆ. ಜ್ಞಾನಿಗಳ ಪರಂಪರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಂತಹ ತ್ರೈಲೋಕ್ಯಾಚಾರ್ಯರ ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂತಹ ಪರಶುಕ್ಲತ್ರಯರಲ್ಲಿ ಸೇರಿದಂತಹ ಶ್ರೀಮದ್ ಆಚಾರ್ಯರಂತಹ ಶುದ್ಧರಾದ ಪರಿಶುದ್ಧರಾದಂತಹ ಜ್ಞಾನಿಗಳ ಸಂಪ್ರದಾಯ ಉಳಿದಾಗ ಆ ಕಲಿಯ ಪ್ರಭಾವವಾಗದಂತೆ ಶುದ್ಧವಾದ ಯಥೋಚಿತ ಧರ್ಮದಿಂದ ನಡೆಯುವುದಕ್ಕೆ ಸಾಧ್ಯ ಇದೆ. ವಾದಿರಾಜ ಶ್ರೀಪಾದಂಗಳವರು ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಈ ಮಾತನ್ನು ಬರೀತಾರೆ. ಕಲಿಯುಗದ ಪ್ರಭಾವ ಹಾಗಾದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭಯಪಡಬೇಡಿ. ಕಲಿಯುಗದ ಪ್ರಭಾವ ಸಾಕಷ್ಟಿದ್ದರೂ ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ರೋಗಗಳೆಲ್ಲ ಬರ್ತದೆ, ಕಾಲರಾ ಬರ್ತದೆ, ಮತ್ತೊಂದೇನೋ ಬರ್ತದೆ, ಮುಂದೆ ಹೀಗೆಲ್ಲ ಬರ್ತದೆ, ಅಥವಾ ಪೋಲಿಯೋ, ಇವುಗಳೆಲ್ಲ ಬರಬಾರದು ಅಂತ ಮೊದಲಿಗೇನೆ ಕೆಲವು ಲಸಿಕೆಗಳನ್ನು ಕೊಡ್ತಾರಲ್ವ, ಮುಂಜಾಗ್ರತೆ ವಹಿಸಿ ಮಕ್ಕಳಿಗೆ ಮುಂದೆ ಇಂತಹ ರೋಗಗಳು ಬರಬಾರದು ಅಂತ. ರೋಗಗಳಿವೆ, ಇವು ಭಾರೀ ಭಯಾನಕ. ಆಯ್ತು, ಹಾಗಾದರೆ ಕೃಷ್ಣಾರ್ಪಣ. ಭಯಾನಕವೇ ಇದ್ಮೇಲೆ ನಾವೇನು ಮಾಡ್ತೀವಪ್ಪ, ಹೋಗಲಿ ಮಕ್ಕಳು ಸತ್ರ ಸಾಯಲಿ ಅಂತ ಬಿಡ್ತಾರೇನೆ ಯಾರಾದರೂ? ಅದಕ್ಕೆ ಉಪಾಯಗಳಿವೆ ಅಲ್ವ? ಆ ತರಹದ ಉಪಾಯಗಳನ್ನು ಮಾಡಿ ಮುಂದೆ ಬರುವ ರೋಗಗಳನ್ನು ತಡೆಗಟ್ಟುವುದಕ್ಕೆ, ಅದರ ಪರಿಣಾಮ ಆಗದಿರುವಂತೆ ಮಾಡಿಕೊಳ್ಳುವುದಕ್ಕೆ, ಕೆಲವು ರೋಗಗಳು ಬಂದರೂ ಅದರ ಪರಿಣಾಮ ಬಹಳ ಆಗದೆ ಕಡಿಮೆಯಾಗೋದಕ್ಕೆ ಮೊದಲೇ ಔಷಧಿಗಳನ್ನು ತೆಗೆದುಕೊಂಡು ನಾವು ಜಾಗರೂಕತೆಯನ್ನು ವಹಿಸುವಂತೆ ಕಲಿಯುಗದ ಪ್ರಭಾವವನ್ನು ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಕೈ ಕಾಲುಗಳಲ್ಲಿರುವ ಶಕ್ತಿಗಳನ್ನು ಕಳೆದುಕೊಂಡು, ಅಥವಾ ಸ್ವಭಾವತಃ ಏವ ದುಷ್ಟವಾದ ಕಾರ್ಯವನ್ನು ಮಾಡುವ ಒಲವಿದ್ದವರು ಕೈ ಕಾಲುಗಳಲ್ಲಿ ಶಕ್ತಿಯನ್ನು ತುಂಬಿಕೊಂಡು, ಅಂತೂ ನಮಗೆ ಕೆಟ್ಟ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ಹಾರಾಡುವುದಲ್ಲ. ಶಾಸ್ತ್ರಗಳ ಶ್ರವಣ, ಸಜ್ಜನರ ಸಹವಾಸ, ಅವರ ಉಪದೇಶ, ಮಂತ್ರಗಳ ಜಪ, ಅನುಷ್ಠಾನ, ಗುರುಗಳ ಸೇವೆ, ಇಂತಹ ಸತ್ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಆ ಕಲಿಯುಗದ ಪ್ರಭಾವ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ನಮ್ಮ ಮೇಲೆ ಆಗುವಂಥ ಪ್ರಯತ್ನ ಮಾಡಿಕೊಂಡು ಧರ್ಮದಿಂದ ಜೀವನವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಎಂಬ ಉದ್ದೇಶದಿಂದ ಕಲಿಯುಗದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ನಾನಾ ವಿಧವಾದ ವರ್ಣನೆಗಳನ್ನು ಮಾಡ್ತಾರೆ. ಈ ರೀತಿ ವರ್ಣಾಶ್ರಮಾಚಾರ ಧರ್ಮಗಳೆಲ್ಲ ಹೋಗುತ್ತೆ. ಸಹಜವಾಗಿಯೇ ಧರ್ಮದ ಹ್ರಾಸವಾದಂತೆ, ಸದಾಚಾರದಲ್ಲಿ ಹ್ರಾಸವಾದಂತೆ ಆಯುಷ್ಯ ಕ್ಷೀಣವಾಗ್ತಾ ಹೋಗ್ತದೆ. 100, 80, 60, 40, 20 ಹೀಗೆ ಆಯುಷ್ಯ. ಒಂದು ಕಾಲ ಬರ್ತದೆ ಕಲಿಯುಗದೊಳಗೆ ಮುಂದೆ 20 ವರ್ಷ ಅಂದರೆ ಭಾರೀ ಚಿರಂಜೀವಿ ಇದ್ದಾಗೆ ಅವನು, ಅಷ್ಟು ವರ್ಷ ಬದುಕಿಬಿಟ್ರೆ. ಕೇವಲ ಈ ಪಾಪದ ಧರ್ಮದ ಕೊರತೆಯ ಪ್ರಭಾವ ಮಾನವನ ಆಯುಷ್ಯ, ಮಾನವನ ಆರೋಗ್ಯದ ಮೇಲೆ ಮಾತ್ರ ಅಲ್ಲ, ಸಸ್ಯಗಳ ಮೇಲೆ, ವೃಕ್ಷಗಳ ಮೇಲೆ ಆಗತ್ತೆ. ಎಲ್ಲ ಸಸ್ಯಗಳು ಕೂಡ ಅತ್ಯಲ್ಪವಾಗಿ ಇಷ್ಟಿಷ್ಟೇ ಬೆಳೆಯುತ್ತವೆ. ಮನುಷ್ಯನ ದೇಹದ ಪ್ರಮಾಣವೂ ಅಷ್ಟೇ, ಅಂಗುಷ್ಠ ಪ್ರಮಾಣ, ಇಷ್ಟಿಷ್ಟೇ ಗಿಡಗಳು. ಏನು ಬದುಕಬೇಕು, ಅಷ್ಟನ್ನು ತಿನ್ನೋದು ಹೇಗೆ, ಬದುಕೋದು ಹೇಗೆ? ಆ ರೀತಿಯಂದು ಅನೇಕ ವಿಧವಾದಂತಹ ದುರ್ಧರವಾದ ಪ್ರಸಂಗಗಳು ಅಲ್ಲಲ್ಲಿ ಬರ್ತದೆ. ಉಣ್ಣುವುದಕ್ಕಿಲ್ಲ, ತಿನ್ನುವುದಕ್ಕಿಲ್ಲ, ಮಳೆ ಇಲ್ಲ, ಇದ್ದಕ್ಕಿದ್ದ ಹಾಗೆ ಕೆಲವೊಮ್ಮೆ ಅತಿವೃಷ್ಟಿಯಾಗಿ, ಕೆಲವೊಮ್ಮೆ ವೃಷ್ಟಿಯೇ ಆಗದಂತೆ ಬರೀ ಬಿಸಿಲು, ನಾನಾ ರೀತಿಯ ಕಲಹಗಳು. ರಾಜರಿಗಂತೂ ಧರ್ಮದಲ್ಲಿ ಶ್ರದ್ಧೆಯೇ ಇರೋದಿಲ್ಲ. ಧರ್ಮವನ್ನು ಹಾಳು ಮಾಡಬೇಕು ಅನ್ನುವಂತಹ ಶ್ರದ್ಧೆ ಇದೆ, ಧರ್ಮವನ್ನು ವಿರೋಧಿಸಬೇಕು ಅನ್ನುವಂತಹ ಆಗ್ರಹ ಬೇರೆ. ಈ ರೀತಿಯ ವಾತಾವರಣ ಎಲ್ಲ ಕಡೆಗೆ ನಿರ್ಮಾಣವಾಗಿ ಹೋಗುತ್ತೆ. ಧರ್ಮದಿಂದಲೇ ದೇಶದ ರಕ್ಷಣೆ. ಧರ್ಮಕ್ಕೇನೆ ಯಾವಾಗ ಕೊಡಲಿ ಪೆಟ್ಟು ಹಾಕುವುದಕ್ಕೆ ರಾಜರನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಮುಂದೆ ಆಗ್ತಾರೆ. ಹೇಗೆ ದೇಶ ಉಳಿದೀತು, ಹೇಗೆ ಪ್ರಜೆಗಳು ಸುಖವಾಗಿದ್ದಾರು. ಎಲ್ಲ ಕಡೆಗೆ ದುರ್ಭಿಕ್ಷೆ, ಎಲ್ಲ ಕಡೆಗೆ ದುಃಖ, ಎಲ್ಲ ಕಡೆಗೆ ಅನಾಹುತಗಳು, ಒಂದರ ಮೇಲೆ ಒಂದು ಇವತ್ತೇ ನಾವು ಕಾಣ್ತಾ ಇದ್ದೇವೆ. ಇನ್ನೂ ಕಲಿಯುಗ ಪ್ರಾರಂಭವಾಗಿ 5,000 ವರ್ಷ, ಇನ್ನೂ 4 ಲಕ್ಷ ವರ್ಷ ಆಗಬೇಕು. ಮುಂದೆ ಏನೇನು ಕಾಣಬೇಕಾಗಿದೆಯೋ ಯಾರಿಗೆ ಗೊತ್ತು. ಅಂತಹ ದುರ್ಧರವಾದಂತಹ ಪ್ರಸಂಗ ಬರುತ್ತೆ ಕಲಿಯುಗದ ಪ್ರಭಾವದಿಂದ. ದೇವರು ಕಾಯ್ತಾನೆ,
ತನ್ನ ಸಂಕಲ್ಪದಂತೆ ಎಷ್ಟು ವರ್ಷಗಳವರೆಗೆ ಈ ಕಲಿಯುಗದ ಪ್ರಭಾವ ಇರಬೇಕೋ ಅಷ್ಟು ವರ್ಷಗಳವರೆಗೆ ಆ ಕಲಿಯುಗದ ಪ್ರಭಾವ ಹಾಗಿರುವುದಕ್ಕೆ ಬಿಡ್ತಾನೆ. ಆಮೇಲೆ ಭಗವಂತ ಮತ್ತೆ ಪುನಃ ಕೃತಯುಗದ ಪ್ರಾರಂಭವನ್ನು ಮಾಡಬೇಕು. ಅದನ್ನು ನೆನೆಸಿಕೊಂಡ್ರೆ ನಮಗೀಗ ಉತ್ಸಾಹ ಬರ್ತದೆ. ಅಂತೂ ಹೀಗೆ ಕೊನೆಯವರೆಗೂ ಹಾಳಾಗ್ತಾ ಹೋಗೋದಿಲ್ಲಪ್ಪ, ಮತ್ತೆ ಮುಂದೊಂದು ಒಳ್ಳೆಯ ಕಾಲ ಬರುತ್ತೆ ಅಂತಂದರೆ ಇವತ್ತು ಶಕ್ತಿ ಬರ್ತದೆ. ಬಂತೋ ಇಲ್ಲ ಎಲ್ಲರಿಗೂ ಉತ್ಸಾಹ ಬರ್ತದೆ. ಅಂತೂ ಮತ್ತೆ ಶುದ್ಧವಾದ ಧರ್ಮ, ಶುದ್ಧವಾದ ತಪಸ್ಸು, ನಿಷ್ಕಾಮ ಕರ್ಮಗಳು, ಎಲ್ಲಿ ನೋಡಿದರಲ್ಲಿ ವಿಷ್ಣು ಭಕ್ತಿ, ವೇದಶಾಸ್ತ್ರಗಳ ಅಧ್ಯಯನ, ವರ್ಣಾಶ್ರಮ ಧರ್ಮಗಳು, ವೇದೋಕ್ತವಾದ ರೀತಿಯಲ್ಲಿ ಪ್ರಜೆಗಳ ಅನುಷ್ಠಾನ ನೋಡಿದರೆ ವೇದದಲ್ಲಿ ಏನು ಹೇಳಿದೆ ಅಂತ ಗೊತ್ತಾಗಬೇಕು. ವೇದವನ್ನು ಓದಿದರೆ ಏನು ಅನುಷ್ಠಾನ ನಡೆದಿದೆ ಅಂತ ನೋಡದೆ ಹೇಳಬಹುದು. ಆ ರೀತಿಯ ಒಂದು ಅನುಷ್ಠಾನ ಮತ್ತು ಅನುಷ್ಠಾಪಕ ಪ್ರಮಾಣಗಳಲ್ಲಿರುವಂತಹ ಸಾಮರಸ್ಯ ಬರುವ ಒಂದು ಕಾಲ ಮತ್ತೆ ಬರುತ್ತೆ. ಅದನ್ನು ಬರುತ್ತೆ ಅಂದರೆ ತನ್ನಷ್ಟಕ್ಕೆ ತಾನೇ ಬರುವಂತೆ ಮಾಡುವುದಿಲ್ಲ ದೇವರು. ತಾನೇ ಸ್ವತಃ ಭಗವಂತ ಅವತಾರ ಮಾಡ್ತಾನೆ. ಶಂಬಲ ಅನ್ನುವ ಗ್ರಾಮ, ವಿಷ್ಣು ಯಶಸ್ಸು ಅನ್ನುವಂತಹ ಬ್ರಾಹ್ಮಣ ನೋಡಿ, ಇಡೀ ಜಗತ್ತಿನಲ್ಲಿ ಅಧರ್ಮ ಇದ್ದರೂ ಆ ಶಂಬಲ ಗ್ರಾಮದಲ್ಲಿರುವ ಆ ವಿಷ್ಣು ಯಶಸ್ಸು ಎಂಬ ಬ್ರಾಹ್ಮಣ ಮಾತ್ರ ಶುದ್ಧ ಸದಾಚಾರಿಯಾಗಿ ವಿಷ್ಣು ಭಕ್ತನಾಗಿರ್ತಾನೆ. ಯಾಕೆಂದರೆ ದೇವರು ಅಂತಹ ಇಂಥವರ ಮನೆಯಲ್ಲಿ ಅವತಾರ ಮಾಡೋದಿಲ್ವಲ್ಲ ಅನ್ನೋದಕ್ಕೆ ಶುದ್ಧ ಸದಾಚಾರಿಯಾಗಿ ನಿಷ್ಠಾವಂತನಾದಂತಹ ವಿಷ್ಣು ಭಕ್ತನಾದ ಬ್ರಾಹ್ಮಣ, ಅವನ ಮನೆಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಕಲ್ಕಿ ಎರಡೂ ಹೆಸರುಗಳಿವೆ. ಸತ್ಯಧರ್ಮರಂತಾರೆ ಕಲ್ಕಿ ಕಲೆಸ್ತು ಕಾತ್ಕಾರತ ಏವ ಕಲ್ಕಿ ಜ್ಞಾನಂ ಕಲಂ ಕಂ ಸುಖಮೇವ ತದ್ವಾನ್. ಶ್ರೀಮದಾಚಾರ್ಯರು ಹೇಳ್ತಾರೆ, ಯಾಕೆ ದೇವರನ್ನು ಕಲ್ಕಿ ಅಂತ ಕರೀತಾರೆ ಅಂತ ಎರಡು ಅರ್ಥಗಳನ್ನು ಹೇಳ್ತಾರೆ. ಕಲಿಯುಗ, ಅದಕ್ಕೆ ಪ್ರವರ್ತಕನಾದ ದುಷ್ಟನಾದ ದೈತ್ಯ ಕಲಿ, ಮಹಾದೈತ್ಯ, ಮಹಾಸುರ, ಅವನನ್ನು ಸುಟ್ಟು ಹಾಕ್ತಾನೆ, ನಾಶ ಮಾಡ್ತಾನೆ, ಅವನ ಪ್ರಭಾವವನ್ನೆಲ್ಲ ನಿರ್ಮೂಲನ ಮಾಡಿ ಹಾಕ್ತಾನೆ ಎನ್ನುವುದಕ್ಕೆ ಇವನಿಗೆ ಕಲ್ಕಿ. ಇನ್ನೊಂದು ಕಲ ಅಂದರೆ ಜ್ಞಾನ, ಕಲಜ್ಞಾನೇ ಅಂತ. ಅಂದರೆ ಸುಖ, ಜ್ಞಾನ ಹಾಗೂ ಸುಖಗಳಿಂದ ಪರಿಪೂರ್ಣನಾದ ಭಗವಂತ ತಾನು ಪರಿಪೂರ್ಣವಾದ ಜ್ಞಾನವನ್ನು ಪಡೆದಿದ್ದಾನೆ, ಪರಿಪೂರ್ಣವಾದ ಜ್ಞಾನವನ್ನು ನೀಡುತ್ತಾನೆ ಅನ್ನುವುದಕ್ಕಾಗಿ ಭಗವಂತನಿಗೆ ಕಲ್ಕಿ ಎಂಬುದಾಗಿ ಹೇಳ್ತಾರೆ. ಕಲೆಸ್ತು ತಾತ್ಕಾರತ ಏವ ಕಲ್ಕಿ. ಕಲಿಯುಗದ ಪ್ರಭಾವವಾಗದಂತೆ ಜನಗಳೆಲ್ಲ ಅಲ್ಲಿ ನೋಡಿರ್ತಾರೆ, ಈ ಕಡೆ ನೋಡಿರೋದು. ಈ ರೀತಿ ಕಲಿಯುಗದ ಪ್ರಭಾವವನ್ನು ಪರಿಪೂರ್ಣವಾಗಿ ನಾಶ ಮಾಡಿ ಶುದ್ಧವಾದ ಜ್ಞಾನ ಹಾಗೂ ಸುಖಗಳನ್ನು ತಾನು ಪಡೆದು ಅವರವರಿಗೆ ಯೋಗ್ಯವಾದ ಶುದ್ಧವಾದ ಜ್ಞಾನ ಹಾಗೂ ಸುಖಗಳನ್ನು ನೀಡುವುದಕ್ಕಾಗಿ ಪರಮಾತ್ಮ ಕಲ್ಕಿ ರೂಪದಿಂದ ಅವತಾರ ಮಾಡ್ತಾನೆ. ಶ್ರೀಮದ್ ಆಚಾರ್ಯರಂತಾರೆ, ಎಲ್ಲ ದುಷ್ಟ ಜನರನ್ನು ದೇವರು ನಾಶ ಮಾಡುವುದಕ್ಕೆ ತೆಗೆದುಕೊಂಡ ಸಮಯ ಒಂದು ದಿನ. ಇಡೀ ಭೂಮಂಡಲವನ್ನು ಸುತ್ತಾಡಿ, ದೇವರಿಗೆ ಒಂದು ದಿನ ಬೇಕಾಗಿರಲಿಲ್ಲ, ಇಚ್ಛಾ ಮಾತ್ರದಿಂದ ಎಲ್ಲರನ್ನು ನಾಶ ಮಾಡಬಹುದಾಗಿತ್ತು. ಆದರೂ ತನ್ನದೇ ಸಂಕಲ್ಪ, ಅಮೋಘವಾದ ಸಂಕಲ್ಪ, ಅದರ ಉದ್ದೇಶ ಅವನಿಗೆ ಗೊತ್ತು. ಒಂದು ದಿನದಲ್ಲಿ ಕುದುರೆಯ ಮೇಲೆ ಕುಳಿತು ದೇವರು ಇಡೀ ಭೂಮಂಡಲವನ್ನು ಸಂಚಾರ ಮಾಡಿ, ಅದು ಎಂಥ ಕುದುರೆ ಇರಬೇಕು, ಎಲ್ಲ ದುಷ್ಟರನ್ನು ನಾಶ ಮಾಡಿ ಸಂಹಾರ ಮಾಡಿ ಪುನಃ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಎಷ್ಟೋ ಜನ ಸಜ್ಜನರು ಇದ್ದರೂ ಅವರನ್ನು ಸಂಹಾರ ಮಾಡಿಲ್ಲ ದೇವರು. ಕೆಲವರಿಗೆ ಸ್ವಭಾವತಃ ಸಜ್ಜನಿಕೆ ಇದ್ದರೂ ದುರ್ಜನರ ಸಹವಾಸದಿಂದ ದುರ್ಬುದ್ಧಿ ಬಂದಿರತ್ತೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ದುರ್ಜನರನ್ನು ಮಾತ್ರ ಸಂಹಾರ ಮಾಡಿ ಅವರ ಸಹವಾಸ ತಪ್ಪಿಸಿ
ಸಜ್ಜನರನ್ನು ರಕ್ಷಣೆ ಮಾಡಿದ್ದಾನೆ. ಅವರ ಮನಸ್ಸೆಲ್ಲ ನಿರ್ಮಲವಾಗಿದೆ. ಹೇಗೆ? ಇಷ್ಟು ದಿನಗಳ ದುರ್ಜನರ ಸಹವಾಸ, ಇದ್ದಕ್ಕಿದ್ದ ಹಾಗೆ ಮನಸ್ಸು ನಿರ್ಮಲವಾದದ್ದು ಹೇಗೆ? ಶ್ರೀಮದ್ ಭಾಗವತ ಹೇಳುತ್ತದೆ, ವಾಸುದೇವಾಂಗರಾಗಾತಿ ಪುಣ್ಯಗಂಧಾನಿಲ ಸ್ಪೃಶಾಂ ತೇಷಾಮಪಿ ಭವಿಷ್ಯಂತಿ ಮನಾಂಸಿ ವಿಷದಾನಿ ವೈ. ವಾಸುದೇವಾಂಗರಾಗಾತಿ ಪುಣ್ಯಗಂಧಾನಿಲ ಸ್ಪೃಶಾಂ. ತಿಳಿದುಕೊಳ್ಳಿ, ಕಲ್ಕಿ ಪರಮಾತ್ಮ ತಾನು ಅವತಾರ ಮಾಡಿ ತನ್ನದೇ ಆದಂತಹ ದಿವ್ಯವಾದ ಗಂಧದ ಲೇಪನವನ್ನು ತನ್ನ ಮೈಗೆ ಮಾಡಿಕೊಂಡಿದ್ದಾನಲ್ಲ, ಆ ದಿವ್ಯವಾದ ಗಂಧದ ಮೇಲೆ ಬೀಸಿ ಬಂದ ಗಾಳಿ ಬಡದದ್ದಕ್ಕೆ ಎಲ್ಲ ಜನರ ಮನಸ್ಸಿನಲ್ಲಿರುವ ಕಲ್ಮಶಗಳೆಲ್ಲ ದುರ್ಬುದ್ಧಿಗಳೆಲ್ಲ ದೂರ ಆಗಿ ನಿರ್ಮಲವಾಗಿ ಹೋಯಿತಂತೆ ಮನಸ್ಸು. ತ್ವಯೋಪಭುಕ್ತಸ್ರಗಂಧವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಅರ್ಥ ಮಾಡಿಕೊಳ್ಳಿ, ನಿತ್ಯದಲ್ಲಿ ಯಾಕೆ ದೇವರಿಗೆ ಅರ್ಪಿತವಾದ ಗಂಧವನ್ನು ಅರ್ಪಣೆ ಮಾಡಿಕೊಳ್ಳಬೇಕು, ಅರ್ಥಾತ್ ಮೈಗೆ ಲೇಪನೆ ಮಾಡಿಕೊಳ್ಳಬೇಕು ಅಂತ ನಾವು ತಿಳಿದರೆ, ಈ ಮಾತು ನಮ್ಮ ಸ್ಮರಣೆಗೆ ಬಂದರೆ ನಿಜವಾಗಿಯೂ ನಮ್ಮ ಮನಸ್ಸಿನಲ್ಲಿರುವ ದೋಷಗಳೆಲ್ಲ ದೂರ ಆಗ್ತವೆ. ವಾಸುದೇವಾಂಗರಾಗಾತಿ ಪುಣ್ಯಗಂಧಾನಿಲ ಸ್ಪೃಶ. ಅತಿ ಪುಣ್ಯಗಂಧ, ಮಹಾಪುಣ್ಯಪ್ರದವಾದಂತಹ ಗಂಧ. ಆ ಗಂಧದ ಗಾಳಿ ತಾಕಿದ್ದಕ್ಕೆ ಇವರಿಗೆಲ್ಲ ಉತ್ತಮವಾದಂತಹ ಮನಸ್ಸು, ಉತ್ತಮ ಕರ್ಮಗಳನ್ನು ಮಾಡುವ ಮನಸ್ಸು ಬಂತು. ಆ ಗಂಧ ಬಡದದ್ದಕ್ಕೆ ಮತ್ತೊಂದು ಗಂಧ ಹರಡುವಂತೆ ಮಾಡುವ ಪ್ರವೃತ್ತಿ ಇವರಲ್ಲಿ ಬಂತು ಅಂತ ಅಂದ್ಕೊಳ್ಳಿ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತ್ಯೇವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ. ಅರಳಿದ ಮಲ್ಲಿಗೆಯ, ಸಂಪಿಗೆಯ, ಬಗೆ ಬಗೆಯ ಸುವಾಸನೆಯ ಪುಷ್ಪಗಳ, ವೃಕ್ಷಗಳ ಗಂಧ ಹೇಗೆ ಸುತ್ತ ಹರಡುತ್ತೋ, ಪುಣ್ಯಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಯ ಪುಣ್ಯದ ಪರಿಣಾಮ ಹಾಗೆ ಅವನ ಪ್ರಭಾವಲಯದೊಳಗೆ, ಅವನ ಸುತ್ತಮುತ್ತ, ಅವನ ಬಂಧು ಬಳಗ, ಇಷ್ಟ ಮಿತ್ರರಲ್ಲೆಲ್ಲ ಹರಡುತ್ತಂತೆ. ಅವರೆಲ್ಲರೂ ಸಜ್ಜನರಾಗ್ತಾರೆ, ಅವರೆಲ್ಲರಲ್ಲಿಯೂ ಸದ್ಬುದ್ಧಿ ಬರುತ್ತೆ. ಅಂದರೆ ದೇವರ ಗಂಧವನ್ನು ನಾವು ಲೇಪನ ಮಾಡಿಕೊಂಡ್ರೆ, ನಾವು ಮಾಡುವ ಸತ್ಕರ್ಮಗಳಿಂದ ಬರುವ ಪುಣ್ಯವೆಂಬ ಗಂಧದ ಲೇಪನ, ಅದರ ಪ್ರಭಾವ, ಅದರ ಪರಿಣಾಮ ಜಗದೊಳಗಿನ ಸುತ್ತಮುತ್ತಲಿರುವ ಜನರ ಮೇಲೆ ಮಾಡುವಂತಹ ಯೋಗ್ಯತೆಯನ್ನು ಪರಮಾತ್ಮ ಕೊಡ್ತಾನೆ ಎನ್ನುವ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳಬಹುದು. ಅಂತಹ ಅದ್ಭುತವಾದ ಆ ಕಲ್ಕಿಯ ಮಹಿಮೆ. ನಾವಂತೂ ಅತ್ಯಂತ ಕೃಷ್ಣನನ್ನು ಸ್ಮರಿಸಬೇಕು. ನಮ್ಮ ಪೂರ್ವಯುಗದಲ್ಲಿ ಅವತಾರ ಮಾಡಿದ ಭಗವಂತ ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಈ ಯುಗದಲ್ಲಿ ಆಗುವ ಕಲಿಯ ಬಾಧೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಕಲ್ಕಿಯ ವಿಶೇಷ ಸ್ಮರಣೆಯನ್ನು ನಾವು ಮಾಡಬೇಕು. ಆ ರೀತಿ ಕಲ್ಕಿ ಭಗವಂತ ಎಲ್ಲ ಕಡೆಗೆ ತಾನು ಸಂಚಾರ ಮಾಡಿ, ಈಗಲೇ ಕಲ್ಕಿ ಅವತಾರ ಮಾಡಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಅದು ಸರ್ವಥಾ ಸರಿಯಾದದ್ದಲ್ಲ. ಪರಮಾತ್ಮ ಕಲ್ಕಿ ಪರಮಾತ್ಮ ಇನ್ನೂ ಅವತಾರ ಮಾಡಿಲ್ಲ, ಮುಂದೆ ಅವತಾರ ಮಾಡುವವನಿದ್ದಾನೆ. ಅಂತಹ ಭಗವಂತ ಸಮಗ್ರವಾದ ಕಲಿಯುಗದ ಕೊನೆ ಭಾಗದಲ್ಲಿ ಅವತಾರ ಮಾಡಿ ಕೃತಯುಗದ ಪ್ರಾರಂಭ ಮಾಡ್ತಾನೆ. ಹಿಂದೆ ನೀವು ನವಮಸ್ಕಂಧದಲ್ಲಿ ಕೇಳಿದ್ದೀರಿ, ಸೂರ್ಯವಂಶ, ಚಂದ್ರವಂಶ. ಸೂರ್ಯವಂಶದಲ್ಲಿ ಬರುವ ಒಬ್ಬ ಮರು ಅಥವಾ ಮನು ಅನ್ನುವ ಒಬ್ಬ ರಾಜ, ಚಂದ್ರವಂಶದಲ್ಲಿ ಬರುವಂತಹ ಶಂತನುವಿನ ಅಣ್ಣ ದೇವಾಪಿ, ಇವರಿಬ್ಬರೂ ಕೂಡ ದೀರ್ಘ ಆಯುಷ್ಯವನ್ನು ಪಡೆದು ಪರಮಾತ್ಮನ ಅನುಗ್ರಹದಿಂದ ಇವತ್ತಿಗೂ ಹಿಮಾಲಯ ಕ್ಷೇತ್ರದೊಳಗೆ ಕಲಾಪ ಗ್ರಾಮದೊಳಗೆ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಆ ದೇವಾಪಿ ಹಾಗೂ ಮನು ಅಥವಾ ಮರು ಇವರಿಬ್ಬರೂ ಕೂಡ ಪರಮಾತ್ಮನ ಆಜ್ಞೆಯಿಂದ, ಕಲ್ಕಿಯ ಆಜ್ಞೆಯಿಂದ ಮತ್ತೆ ಬರ್ತಾರೆ. ಕೃತಯುಗದ ಪ್ರಾರಂಭದಲ್ಲಿ ಅವರು ರಾಜರಾಗ್ತಾರೆ. ಮತ್ತೆ ರಾಜವಂಶ, ಶುದ್ಧ ಧಾರ್ಮಿಕರಾದಂತಹ ಆ ಇಬ್ಬರು ರಾಜರು ಮತ್ತೆ ರಾಜ್ಯವನ್ನು ಆಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಂದ ಈ ಪರಂಪರೆ ಮುಂದುವರಿಯುತ್ತೆ. ಆಗ ಎಲ್ಲ ಕಡೆಗೂ ಶ್ರೀಮದಾಚಾರ್ಯರು ಹೇಳುವಂತೆ ಶುದ್ಧ ವೈಷ್ಣವ ಧರ್ಮವೇ ವೈಷ್ಣವ ಧರ್ಮ, ಬೇರೆ ಅವಕಾಶವೇ ಇಲ್ಲ.
ಎಲ್ಲರೂ ವಿಷ್ಣು ಭಕ್ತರು. ಎಲ್ಲ ಕಡೆಗೆ ಯಜ್ಞಯಾಗಾದಿಗಳು, ವೇದ ಮಂತ್ರಗಳು, ಪಠನ, ಅಧ್ಯಯನ, ಅಧ್ಯಾಪನ, ಧರ್ಮವೇ ಧರ್ಮ ಎಲ್ಲಿ ನೋಡಿದಿರಿ. ಸತ್ಯ, ಶೌಚ, ದಾನ, ದಯ ಎಲ್ಲ ಧರ್ಮಗಳು ಪರಿಪೂರ್ಣ ಮಟ್ಟದಲ್ಲಿ ಕೃತಯುಗದಲ್ಲಿ ನಡೆಯುತ್ತವೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ರೀತಿ ಪರಮಾತ್ಮ ಮಾಡ್ತಾನೆ. ಇಂತಹ ಕಲಿಯುಗದ ವರ್ಣನೆಯನ್ನು ಮಾಡಿ ಆ ಕಲಿಯುಗದ ಉಪಸಂಹಾರವನ್ನು ಮಾಡಿ ಅನುಗ್ರಹವನ್ನು ಮಾಡುತ್ತಾನೆ ಕಲ್ಕಿ ರೂಪಿಯಾದ ಪರಮಾತ್ಮ ಅಂತ ತಿಳಿಸಿಕೊಟ್ರು. ಮುಂದೆ ಕಾಲದ ಬಗ್ಗೆ ಹೇಳುತ್ತಾರೆ ಶುಕಾಚಾರ್ಯರು. ಅದ್ಭುತವಾದ ಈ ಕಾಲದ ಚಕ್ರ ಇದೆ. ಇಂತಹ ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗಗಳು ಸೇರಿದರೆ ಒಂದು ಮಹಾಯುಗ. ಇಂತಹ 1,000 ಮಹಾಯುಗಗಳಾದರೆ ಬ್ರಹ್ಮದೇವರ ಒಂದು ಹಗಲು. ಅಷ್ಟೇ 1,000 ಮಹಾಯುಗಗಳಾದರೆ ಬ್ರಹ್ಮದೇವರ ಒಂದು ರಾತ್ರಿ. ಅಂತಹ ರಾತ್ರಿಯೆಲ್ಲ ಪ್ರಳಯವಾಗ್ತದೆ. ಇದಕ್ಕೆ ದೈನಂದಿನ ಪ್ರಳಯ ಅಂತಾರೆ. 3 ಲೋಕಗಳು ಮಾತ್ರ ಈ ಪ್ರಳಯದಲ್ಲಿ ನಾಶವಾಗುವುದು. ಇನ್ನು ಇದೇ ರೀತಿ ಬ್ರಹ್ಮದೇವರ ಒಂದು 100 ವರ್ಷವಾದರೆ ಆಗ ಮಹಾಪ್ರಳಯವಾಗತ್ತೆ. 100 ವರ್ಷ ಸತತವಾಗಿ ದುರ್ಭಿಕ್ಷೆ, ಎಲ್ಲಿಯೂ ಮಳೆ ಆಗೋದಿಲ್ಲ, ಬರೀ ಬಿಸಿಲು. ಆಮೇಲೆ 100 ವರ್ಷ ಬರೀ ಗಾಳಿ, ಎಲ್ಲವೂ ಒಣಗಿ ಹೋಗ್ತದೆ. ಸೂರ್ಯ ರಸವನ್ನು ಗ್ರಹಣ ಮಾಡ್ತಾನೆ. ಎಲ್ಲೆಲ್ಲಿ ತೇವಾಂಶ ಇದೆ, ಸಮುದ್ರ ಏನಿಲ್ಲ, ನದಿ ಇಲ್ಲ, ದೇಹದೊಳಗೂ ರಸ ಇಲ್ಲ, ಭೂಮಿಯೊಳಗೆ ರಸ ಇಲ್ಲ, ಎಲ್ಲ ನೀರನ್ನು ಸೂರ್ಯ ಸ್ವೀಕಾರ ಮಾಡ್ತಾನೆ. ಕೆಳಗಿರುವಂತಹ ಸಂಕರ್ಷಣ, ಶೇಷಾಂತರ್ಗತನಾದ ಸಂಕರ್ಷಣನ ಮುಖದಿಂದ ಕೆಳಗೆ ಅಗ್ನಿ ಜ್ವಾಲೆ ಪ್ರಾರಂಭವಾಗ್ತದೆ. ಮೇಲೆ 12 ಆದಿತ್ಯರ ಬಿಸಿಲು, ತಾಪ, ಇವೆರಡರಿಂದ ಸಮಗ್ರವಾದಂತಹ ಎಲ್ಲ ಲೋಕಗಳು ಭಸ್ಮವಾಗಿ ಹೋಗ್ತವೆ. ಆಮೇಲೆ ಪ್ರಳಯ, ನೀರು ಧಾರಾಕಾರವಾಗಿ ನೀರು. 14 ಲೋಕಗಳಿರುವುದಕ್ಕೆ ಎಷ್ಟು ಸ್ಥಳ ಬೇಕೋ ಅಷ್ಟು ಸ್ಥಳ ಸಂಪೂರ್ಣ ನೀರಿನಿಂದ ತುಂಬಿ ಹೋಗ್ತದೆ. ಈ ರೀತಿ ಪ್ರಳಯವಾಗ್ತದೆ. ಭೂಮಿಯ ಗಂಧವನ್ನು ನೀರು ಸೆಳೆಯುತ್ತೆ. ಭೂಮಿ ನೀರಿನಲ್ಲಿ, ನೀರು ತೇಜಸ್ಸಿನಲ್ಲಿ. ಮುಂದಿನ ಭೂತಗಳು ಹಿಂದಿನ ಭೂತಗಳ ಗುಣವನ್ನು ಮೊದಲು ಗ್ರಾಸ ಮಾಡಿ ಆಮೇಲೆ ಭೂತದ ಲಯವನ್ನು ಮಾಡಿಸಿಕೊಳ್ತವೆ ತಮ್ಮಲ್ಲಿ. ಭೂಮಿ ನೀರಿನಲ್ಲಿ, ನೀರು ತೇಜಸ್ಸಿನಲ್ಲಿ, ತೇಜಸ್ಸು ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಅಹಂಕಾರ ತತ್ವದಲ್ಲಿ, ಅದು ಮಹತ್ತತ್ವದಲ್ಲಿ, ಅದು ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಲ್ಲಿ. ಹೀಗೆ ಲಯವನ್ನು ಹೊಂದದೆ ಸಮಗ್ರವಾದ ಜಗತ್ತಿನ ಪ್ರಳಯವಾಗಿ ಹೋಗುತ್ತೆ. ಪುನಃ ಪರಮಾತ್ಮ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಈ ರೀತಿ ಸೃಷ್ಟಿ ಸ್ಥಿತಿ ಲಯಗಳು ನಿರಂತರವಾಗಿ ನಡೆಯುತ್ತಿದೆ. ಪರೀಕ್ಷಿತ್, ನೀನೇನು ಚಿಂತೆ ಮಾಡಬೇಡ. ಪರಮಾತ್ಮನ ಸ್ವಾತಂತ್ರ್ಯವನ್ನು ತಿಳಿ. ಹತ್ತಿರ ಬಂತು 7ನೇ ದಿವಸ. ಅವತ್ತು ಸಪ್ತಾಹಂ ಜೀವಿತಾವಧಿ, 6 ದಿನಗಳು ಕಳೆದು 7ನೆಯ ದಿನಕ್ಕೆ ಕಾಲಿಟ್ಟಾಯಿತು. 7ನೆಯ ದಿನದ ಸಪ್ತಾಹದ ಕೊನೆಯ ದಿನದ ಪ್ರವಚನವನ್ನು ಶ್ರವಣ ಮಾಡಿ ಆಯಿತು. ಇನ್ನೇನು ತಕ್ಷಕ ಬಂದು ಕಚ್ತಾನೆ ಅಂತನ್ನುವ ಚಿಂತೆಯೊಳಗಿರಬಹುದು. ನೀನು ಚಿಂತೆ ಬಿಡು. ಚಿಂತೆ ಯಾಕೆ ಮಾಡುತ್ತೀದಿ? ಚಿನ್ಮಯನಿದ್ದಾನೆ, ಚಿಂತೆ ಮಾಡಬೇಡ. ಆಧಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯೈವ ಬ್ರಹ್ಮತಾ ನಿತ್ಯಂ ವಿಷ್ಣೋರ್ಭಕ್ತ್ಯ ನಿರಂತರಂ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ. ದೇವರು ನನ್ನ ಸ್ವಾಮಿ, ನನಗೆ ಮಾತ್ರ ಅಲ್ಲ ಸಮಗ್ರ ಜಗತ್ತಿಗೆ ಸ್ವಾಮಿ. ಇಡೀ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣನಾದವನು. ಅನಾದಿ ಕಾಲದಿಂದ ನನಗೆ ಇಂತಹ ಎಷ್ಟೆಷ್ಟೋ ಜನ್ಮಗಳು ಬಂದಿವೆ. ಎಷ್ಟೋ ದೇಹಗಳನ್ನು ಪಡೆದಿದ್ದೇನೆ, ಎಷ್ಟೋ ದೇಹಗಳನ್ನು ಕಳೆದುಕೊಂಡಿದ್ದೇನೆ. ಇದಂತೂ ನಿನ್ನ ದೃಷ್ಟಿಯಲ್ಲಿ ಕೊನೆಯ ದೇಹ. ಇನ್ನು ಮುಂದೆ ಮತ್ತೆ ನಿನಗೆ ದೇಹ ಬರೋದಿಲ್ಲ. ಇದು ಚರ್ಮದೇಹ, ನಿನಗೆ ಕೊನೆಯ ದೇಹ ಇದು. ಇನ್ನು ಕೇವಲ ಪರಮಾತ್ಮನ ಸನ್ನಿಧಾನದಲ್ಲಿದ್ದು ಉಪಾಸನೆಯನ್ನು ಮಾಡೋದು ಅಷ್ಟೇ ನಿನ್ನ ಕೆಲಸ. ಮತ್ತೆ ಜನ್ಮ ಮರಣಗಳು ನಿನಗಿಲ್ಲ. ಎಂತಹ ದೊಡ್ಡ ಅನುಗ್ರಹ ಮಾಡಿದ್ದಾನೆ ದೇವರು ನಿನ್ನ ಮೇಲೆ, ಎಂತಹ ದೊಡ್ಡ ಅನುಗ್ರಹ ಮಾಡಿದ್ದಾನೆ. ಅನಂತ ಶಕ್ತಿಯಾದ ಪರಮಾತ್ಮನೆನ್ನಲ್ಲಿ ಕುಳಿತಿದ್ದಾನೆ. ಇಡೀ ಜಗತ್ತಿಗೆ ಆಧಾರನಾದ ಪರಮಾತ್ಮನೆನ್ನಲ್ಲಿ ಕುಳಿತಿದ್ದಾನೆ. ನಿನಗೆ ರಕ್ಷಕನಾಗಿ ಸುತ್ತಮುತ್ತ ಇದ್ದಾನೆ. ಇನ್ನು ಅನಂತ ಕಾಲದವರೆಗೆ ದುಃಖದ ಸೊಂಕು ತಾಕದ
ಪರಿಪೂರ್ಣವಾದ ನಿನ್ನ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾದ ಸುಖವನ್ನು 1, 2, 3 ದಿನ ಅಲ್ಲ, ವರ್ಷ ಅಲ್ಲ, ಅನಂತ ಕಾಲದವರೆಗೆ ಅಂತಹ ಸುಖವನ್ನು ಅನುಭವಿಸುವ ಮಹಾಭಾಗ್ಯ ಕೊಡುವುದಕ್ಕೆ ಪಣತೊಟ್ಟು ದೇವರು ನಿನ್ನ ಜೊತೆಗಿದ್ದಾನೀಗ. ಈ ಅನುಸಂಧಾನ ನಿನಗಿದ್ದಾಗ ಯಾಕೆ ಭಯ, ಯಾಕೆ ಚಿಂತೆ? ಉತ್ಸಾಹ ಇರಲಿ, ಸಂತೋಷ ಇರಲಿ, ನಗನಗತಾ ಪ್ರಾಣವನ್ನು ಬಿಡು. ನೀನೇನು ಚಿಂತೆ ಮಾಡಬೇಡ ಎಂಬುದಾಗಿ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ಅನುಮಾನ ಗರ್ಭಿಣ್ಯ ವಾಸುದೇವಾನುಚಿಂತೆಯ ಚೋದಿತೋ ವಿಪ್ರವಾಕ್ಯೇನ ನ ತ್ವಾಂ ಧಕ್ಷತಿ ತಕ್ಷಕಃ. ವಾಸುದೇವನ ಅನುಚಿಂತನ ಮಾಡು. ಬುದ್ಧ್ಯಾನುಮಾನ ಗರ್ಭಿಣ್ಯ, ಯುಕ್ತಿಶಾಸ್ತ್ರಕ್ಕೆ, ಮನನಶಾಸ್ತ್ರಕ್ಕೆ ಎಂತಹ ಮಹತ್ವವನ್ನು ಶುಕಾಚಾರ್ಯರು ನೀಡುತ್ತಾ ಇದ್ದಾರೆ. ಅವರು ಆ ಮನನಶಾಸ್ತ್ರದ ಅಭಿಮಾನಿಗಳವರು. ರುದ್ರದೇವರು ಮೊನ್ನೆ ಕೇಳಿದಿರಿ, ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಹೇಗೆ ಭಾರೀ ಝಟಾಪಟಿ ಯುಕ್ತಿ ಪ್ರತಿಯುಕ್ತಿಗಳ ಚರ್ಚೆ ನಡೆದರೆ ಎಲ್ಲ ಯುಕ್ತಿಗಳನ್ನು ನಿರಾಕರಿಸಿ ವಿಷ್ಣು ಸರ್ವೋತ್ತಮತ್ವವನ್ನು ರುದ್ರದೇವರು ಸ್ಥಾಪನೆ ಮಾಡಿದರು ಅಂತನ್ನುವ ಮಾತನ್ನು ನೀವು ಕೇಳಿದ್ದೀರಿ ದಶಮಸ್ಕಂಧವನ್ನು ಕೇಳುವಾಗ. ಅಂತಹ ಮಹಾನುಭಾವರು ಅವರೇ ತಾನೇ ಶುಕಾಚಾರ್ಯರು. ಅವರಂತಾರೆ ಬುದ್ಧ್ಯಾನುಮಾನ ಗರ್ಭಿಣ್ಯ, ಯುಕ್ತಿಗಳಿಂದ ಭಗವಂತನ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನೇ ಚಿಂತನೆ ಮಾಡ್ತಾ ನೀನು ಕಣ್ಣು ಮುಚ್ಚಿದರೆ ತಕ್ಷಕ ನಿನಗೆ ಕಚ್ಚೋದಿಲ್ಲ ಅಂತಾರೆ. ಕಚ್ಚೋದಿಲ್ಲ ಇದರ ಅರ್ಥ ಕಚ್ಚಿದರೂ, ಈ ದೇಹ ಬಿಟ್ಟರೂ ನಿನಗೆ ಕಚ್ಚಿದಂತೆ ದೇಹ ಬಿಟ್ಟಂತೆ ಅನಿಸೋದೇ ಇಲ್ಲ. ಅದರಿಂದ ಯಾವ ವಿಧವಾದ ದೋಷವೂ ಆಗುವುದಿಲ್ಲ. ನಿನಗೆ ಏನೋ ಅಪಮೃತ್ಯು ಆಯಿತು, ಅದರಿಂದ ಅನಾಹುತ ಇಲ್ಲ, ನಿನಗೇನೂ ಅನಿಸೋದಿಲ್ಲ. ಆನಂದವಾಗಿರ್ತೀಯ, ಸಹಜವಾಗಿ, ಗೊತ್ತಿಲ್ಲದೆ. ಯಥಾ ಮದಿರಾಮದಂಧ ಅಂತಾರೆ. ಮೈ ಮೇಲೆ ಬಟ್ಟೆ ಕಳಚಿ ಬಿದ್ದದ್ದು ಗೊತ್ತಾಗೋದಿಲ್ಲ, ಹೀಗೆ ಹೋಗ್ತಾ ಇರ್ತಾನೆ, ಕೆಳಗೆ ಬಿದ್ದು ಹೋಗ್ತದೆ ಉತ್ತರಿಯ, ಬಿದ್ದಿದೆ ಅಂತೂ ಗೊತ್ತಾಗೋದಿಲ್ಲ ನಶೆ ಏರಿದ ವ್ಯಕ್ತಿಗೆ. ಹಾಗೆ ಈ ಜ್ಞಾನದ ನಶೆ ಏರಿದಂತಹ ವ್ಯಕ್ತಿಗೆ, ಭಕ್ತಿಯ ನಶೆ ಏರಿದ ವ್ಯಕ್ತಿಗೆ ಮೈ ಮೇಲಿನ ಬಟ್ಟೆಯಲ್ಲ ದೇಹ ಬಿದ್ದು ಹೋದದ್ದು ಗೊತ್ತಾಗೋದಿಲ್ಲ. ಅದು ಬಂತು ಗೊತ್ತಿಲ್ಲ, ಹೋಯ್ತು ಗೊತ್ತಿಲ್ಲ, ಅಷ್ಟು ನಿರ್ಲಿಪ್ತರಾಗಿರ್ತಾರೆ. ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ, ಇಷ್ಟು ಗಟ್ಟಿಯಾದ ನಿರ್ಣಯ ಇರ್ತದೆ. ಆ ಅರ್ಥದಲ್ಲಿ ಹೇಳ್ತಾರೆ ಶುಕಾಚಾರ್ಯರು, ನತ್ವಾಂ ಧಕ್ಷತಿ ತಕ್ಷಕಃ, ನಿನಗೇನಾಗೋದಿಲ್ಲ. ಆ ಅನುಮಾನಗಳನ್ನು ಉದಾಹರಣೆಗಾಗಿ ಒಂದೆರಡನ್ನು ವಿಜಯಧ್ವಜ ತೀರ್ಥರು ತೋರಿಸ್ತಾರೆ. ಆ ಅನುಮಾನಗಳ ಅರ್ಥ ಏನು ಅಂತ ಗೊತ್ತಾಗುವುದಿಲ್ಲ. ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಅದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ. ಆತ್ಮ ಸ್ವಸ್ವೇತರ ವೃತ್ತಿತ್ವ ಅನಾಕ್ರಾಂತ ನಿತ್ಯನಿಷ್ಠಾಧಿಕರಣಂ ಮೇಯತ್ವಾದ್ ಆತ್ಮವತ್ ದೇಹ ಸ್ವಸ್ವೇತರ ವೃತ್ತಿತ್ವಾನಾಕ್ರಾಂತ ನಿತ್ಯನಿಷ್ಠಾಧಿಕರಣಂ ಮೇಯತ್ವಾದ್ ಘಟವತ್. ಈ ಎರಡು ಅನುಮಾನಗಳನ್ನು ಮಾಡಿಕೋ ಸಾಕು ಅಂತಾರೆ. ಆತ್ಮ ಅಂದರೆ ಜೀವ, ಸ್ವಸ್ವೇತರ ವೃತ್ತಿತ್ವ ಅನಾಕ್ರಾಂತ ನಿತ್ಯ ಅಂದರೆ ಪರಮಾತ್ಮ. ಯಾಕೆಂದರೆ ಸ್ವ ಅಂದರೆ ಜೀವ, ಶ್ವೇತರ ಅಂದರೆ ಜಡ ಪದಾರ್ಥಗಳು. ದೇವರು ಎಲ್ಲಿದ್ದಾನೆ? ಯಾವ ವ್ಯಕ್ತಿಯ ಅನಿವಾರ್ಯತೆ ಇದೆ? ಯಾವ ಜೀವರು ಯಾವ ಜಡ ದೇವರಿಗೆ ಬೇಕಾಗಿಲ್ಲ. ದೇವರು ಎಲ್ಲ ಕಡೆಗಿದ್ದಾನೆ. ಆದರೆ ದೇವರಿರುವುದಕ್ಕೆ ಯಾರದಾದರೂ ಅನಿವಾರ್ಯತೆ ಇದೆಯಾ? ನೆಲ ಇದ್ದರೆ ನಾನು ಕೂಡುವೆ, ಇಲ್ಲದಿದ್ದರೆ ಕೂಡುವುದು ಸಾಧ್ಯವಿಲ್ಲ ಅನ್ನುವಂತೆ ಜಗತ್ತಿದ್ದರೆ, ಜೀವರಿದ್ದರೆ ಒಳಗೆ ದೇವರಿರಬಹುದು, ಇಲ್ಲದೇ ಇದ್ದರೆ ದೇವರು ಎಲ್ಲಿರಬೇಕು? ಆಧಾರ ಇಲ್ಲದೆ ನಿರಾಧಾರನಾಗಿ ಅನ್ನೋ ಪರಿಸ್ಥಿತಿ ಇದೆಯಾ ಪರಮಾತ್ಮನಿಗೆ? ಇಲ್ಲ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ಯಾವ ಜೀವರಿರಲಿ, ಯಾರಿಲ್ಲದಿರಲಿ, ಯಾವ ಜಡ ಇರಲಿ, ಯಾವ ಜಡ ಇಲ್ಲದಿರಲಿ, ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಯಾರಿದ್ದರೂ ಯಾರಿಲ್ಲದಿದ್ದರೂ ಇರುವಂತಹ ಸಾಮರ್ಥ್ಯ ಇರುವ ಪರಮಾತ್ಮ, ಅಂತಹ ಸ್ವತಂತ್ರನಾದ ಭಗವಂತನಿಗೆ ಸ್ವೇತರ ವೃತ್ತಿತ್ವ ಅನಾಕ್ರಾಂತ ನಿತ್ಯ ಅಂತ ಕರೆಯುವುದು. ಜೀವರಲ್ಲಿಯೂ ಜಡದಲ್ಲಿಯೂ ಅವನಿಲ್ಲ, ಸ್ವತಂತ್ರನಾಗಿ ತನ್ನಲ್ಲಿ ತಾನಿದ್ದಾನೆ. ಅಂತಹ ಪರಮಾತ್ಮನ ನಿಷ್ಠ, ಅದು ನಿಷ್ಠ ನಿತ್ಯ ಪರಮಾತ್ಮ, ಅಥವಾ ಅವನ ನಿತ್ಯ ನಿಷ್ಠ. ನಿಷ್ಠ ಅಂದರೆ ಸಂಬಂಧ. ಅವನು ಸ್ವಾಮಿ,
ನಾನು ದಾಸ ಅನ್ನೋ ಸಂಬಂಧ ಏನಿದೆ ಇದು ನಿತ್ಯವಾದ ಸಂಬಂಧ. ಇದು ಭಾಗವತದಲ್ಲಿ ಹಿಂದೆ ಬಂದಿದೆ ಪಂಚಮಸ್ಕಂಧದಲ್ಲಿ. ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೋಸೌ ಇತಿ ಕೃತ್ಯ ಯೋಗ. ಅವನು ಸ್ವಾಮಿ ನಾನು ದಾಸ ಅನ್ನುವ ಸಂಬಂಧ ಇದು ನಿತ್ಯ, ಇದು ಧ್ರುವ. ಅಂತಹ ಸಂಬಂಧಕ್ಕೆ ಅಧಿಕರಣನಾಗಿದ್ದಾನೆ ಜೀವ. ಅರ್ಥಾತ್ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರು ಸ್ವಾಮಿ, ಜೀವ ಅವನ ದಾಸ. ಈ ಸಂಬಂಧ ಜೀವನಿಗಿದೆ. ಯಾಕೆಂದರೆ ಮೇಯತ್ವ ಪರಿಮಿತವಾದ ಶಕ್ತಿ ಇದೆ. ನಿತ್ಯ ತಾದೃಶ ಚಿಚ್ಚೇತ್ಯ ಯಂತೇಷ್ಟೋನೋ ರಮಾಪತಿ. ಅಪರಿಮಿತವಾದ ಶಕ್ತಿ ಇದ್ದವನು ಭಗವಂತ ಒಬ್ಬನೇ. ಪರಿಮಿತವಾದ ಸೀಮಿತವಾದ ಶಕ್ತಿ ಇರುವ ಈ ಜೀವ ಅಸ್ವತಂತ್ರ ಖೋಡಿ. ಇವನೇನು ತನ್ನ ನಿಯಮನವನ್ನು ತಾನು ಮಾಡಿಕೊಳ್ತಾನೆ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರ್ಯಧೀಶಃ ತ್ರತಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥಃ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವ ವ್ಯಕ್ತಿ, ಯಾವ ಭಗವಂತ ನಿನ್ನ ಜೀವಸ್ವರೂಪವನ್ನು ನಿಯಂತ್ರಣ ಮಾಡಿದ, ನಿನ್ನ ಲಿಂಗದೇಹವನ್ನು ನಿಯಂತ್ರಣ ಮಾಡಿದ, ಅನಂತ ಕಾಲದವರೆಗೂ ನಿನ್ನಲ್ಲಿದ್ದು ಅಂತರ್ಯಾಮಿಯಾಗಿ ಮುಂದೆ ಸುಖ ಕೊಡ್ತಾನೆ, ಆ ಭಗವಂತನನ್ನು ಬಿಟ್ಟು ಇನ್ಯಾವುದನ್ನು ನೀನು ರಕ್ಷಕ ಅಂತ ಚಿಂತನೆ ಮಾಡುವವನಿದ್ದೀಯಾ? ನಿನಗೇನು ಬುದ್ಧಿ ಇದೆ? ಬಿಟ್ಬಿಡು ಆ ಚಿಂತೆಯನ್ನು, ಬಿಡು 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 ಚಿಂತೆಯನ್ನು. ಅಂತಹ ಭಗವಂತನೇ ಸ್ವಾಮಿ ನಾನು ದಾಸ ಅಂತ ತಿಳಿ. ಹೇಗೆ ಅಂದರೆ ಆತ್ಮಮತ ಅಂದರೆ ಪರಮಾತ್ಮಮತ ವ್ಯತಿರೇಕೇಣ. ನಿಸ್ಸೀಮ ಶಕ್ತಿ ಇರುವಂತಹ ಪರಮಾತ್ಮನಿಗೆ ಯಾರೂ ನಿಯಾಮಕರಿಲ್ಲ. ಪರಿಮಿತ ಶಕ್ತಿ ಇರುವಂತಹ ನಮಗೆ ಒಬ್ಬ ನಿಯಾಮಕ ಇರಲೇಬೇಕು. ಆ ನಿಯಾಮಕ ಭಗವಂತ ಅಂತ ದೃಢವಾಗಿ ನಂಬು. ಇದೇ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಅದನ್ನೇ ಈ ಭಾಷೆಯಲ್ಲಿ ವಿಜಯಧ್ವಜರು ಹೇಳಿದ್ದಾರೆ. ಅದರಂತೆ ದೇಹ, ನಾನು ಮಾತ್ರ ದೇವರ ಅಧೀನ ಅಲ್ಲ, ನನ್ನ ದೇಹವೂ ದೇವರ ಅಧೀನ. ಕೊಟ್ಟಾಗ ಉಂಟು, ಕಸಿದುಕೊಂಡಾಗ ಇಲ್ಲ, ಅಷ್ಟೇ. ಏನಿದೆ ಅದರಲ್ಲಿ? ಇನ್ನೊಬ್ಬರದೇ ಒಂದು ಸ್ವಲ್ಪ ಇಟ್ಕೊಂಡಿರಿ ಅಂತ ಬಟ್ಟೆಯನ್ನೋ ಪುಸ್ತಕವನ್ನೋ ಮೊಬೈಲೋ ಏನೋ ಒಂದು ಕೊಡ್ತಾರೆ. ಮತ್ತೆ ಕೇಳಿದರೆ ಅಯ್ಯೋ ಹೋಯ್ತಲ್ಲ ಹೋಯ್ತಲ್ಲ ಅಂತ ದುಃಖಪಟ್ಟರೆ ನಿಮ್ದು ಅಲ್ವೇ ಅಲ್ಲ, ಅದು ಅವರದೇ. ಇಟ್ಕೊಳ್ಳಿಕ್ಕೆ ಕೊಟ್ಟದ್ದು, ಕಸಿದುಕೊಂಡಾಗ ಕೊಡಬೇಕಷ್ಟೇ ಪ್ರೀತಿಯಿಂದ. ಕೊಡೋದಕ್ಕೆ ಉತ್ಸಾಹ ಯಾವಾಗ ತಗೊಳ್ತಾರೋ ಅಂತ ಕಾಯ್ತಾ ಇರಬೇಕು. ತಗೊಂಡ ಮಹಾರಾಯ ಜವಾಬ್ದಾರಿ ತಪ್ಪಪ್ಪ ನಿಂದ ನಿನಗೆ ಒಪ್ಪಿಸಿಬಿಟ್ವಿ ಅಂತ. ಏನು ಮೊಬೈಲಲ್ಲ, ದೇಹ ಒಪ್ಪಿಸ್ಬೇಕಾದ್ರೆ ಹಾಗೆ ಅನ್ನಿಸ್ಬೇಕು. ನೀನೇ ಕೊಟ್ಟಿದ್ದು ಮಹಾರಾಯ ದೇಹ, ನೀ ತೊಗೊಂಡೆ ಚಲೋ ಆಯ್ತು, ನಾ ಹೋಗಿ ಬರ್ತೀನಿ ಅಂತ ಅನ್ನಬೇಕು ದೇವರಿಗೆ. ದೇಹ ಸ್ವಸ್ವೇತರ ವೃತ್ತಿತ್ವ ಅನಾಕ್ರಾಂತ ನಿತ್ಯನಿಷ್ಠಾಧಿಕರಣಂ ಮೇಯತ್ವಾದ್ ಘಟವತ್. ಪರಿಮಿತವಾಗಿದೆ. ಸೀಮಿತವಾದ ವಸ್ತುಗಳು, ಪರಿಚ್ಛಿನ್ನವಾದ ವಸ್ತುಗಳೆಲ್ಲ ಇನ್ನೊಬ್ಬರ ಅಧೀನವಾಗೇ ಇರೋದು. ಒಂದು ಮೇಲೆ ಈ ದೇಹವೂ ಕೂಡ ಭಗವದ್ ಅಧೀನವೇ, ಇದು ಸ್ವತಂತ್ರವಲ್ಲ ಅಂತ ತಿಳಿದು ದೇಹವನ್ನೂ ಆತ್ಮವನ್ನೂ ಪರಮಾತ್ಮನ ಪಾದಗಳಿಗೆ ಅರ್ಪಿಸು. ನಿನಗೆಲ್ಲಿಯೇ ಚಿಂತೆ ಬಿಡು ಅಂತ ಇಷ್ಟು ಹೇಳಿದ್ದಾರೆ. ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ ಪರೀಕ್ಷಿತ್ ರಾಜ. ಏನ ದೃಶ್ಯ, ಏನ ಪರಿಸರ, ಏನ ಪ್ರಸಂಗ. ಅಲ್ಲಿನ್ನೇನಿಲ್ಲ, ಯಾವ ಆಡಂಬರಗಳಿಲ್ಲ, ಯಾವ ವೈಭವಗಳಿಲ್ಲ, ಏನೇನೇನೇನಿಲ್ಲ. ಭಕ್ತಿಯೇ ವೈಭವ, ಅಲ್ಲಿ ಜ್ಞಾನವೇ ವೈಭವ, ವೈರಾಗ್ಯವೇ ವೈಭವ, ಇನ್ಯಾವ ವೈಭವವೂ ಇಲ್ಲ. ಏನು ಶುಕಾಚಾರ್ಯರು ಇಷ್ಟೆಲ್ಲ ಹೇಳಿದರು? ಒಂದು ದೊಡ್ಡ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಿದ್ನ? ಯಾವ ಮೆರವಣಿಗೆ ಇಲ್ಲ, ಉರವಣಿಗೆ ಇಲ್ಲ, ಟಮ್ ಇಲ್ಲ, ಏನಿಲ್ಲ. ದೇವರ ಚಿಂತನೆ ಮಾಡಬೇಕು, ಮಾಡ್ತಾ ಇರಪ್ಪ, ಚಿಂತೆ ಮಾಡಬೇಡ, ದೇವರ ಚಿಂತನೆ ಮಾಡು, ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂತಿಷ್ಟು ಹೇಳಿದರು. ಸಾಷ್ಟಾಂಗ ನಮಸ್ಕಾರ ಹಾಕಿದ, ಹೊರಟು ಬಿಟ್ರೆ ಅಷ್ಟೇ ಶುಕಾಚಾರ್ಯ. ಹರಯೇ ನಮಃ ಅಂದರು, ಹೊರಟು ಬಿಟ್ರು, ಏನೂ ಮಾತಾಡಲಿ. ಅಂತಹ ನಿಸ್ಪೃಹವಾದಂತಹ ವ್ಯಕ್ತಿತ್ವ ಶುಕಾಚಾರ್ಯರು ಹೊರಟು ಬಿಟ್ಟಿದ್ದಾರೆ. ಪರೀಕ್ಷಿತ್ ರಾಜರಿಗೆ ಮುಂದೇನು ಮಾಡಬೇಕು ಅಂತ ಚಿಂತೆ ಇಲ್ಲ, ಚಿಂತೆ ಕಳೆದು ಬಿಟ್ಟಿದ್ದಾರೆ ಅವರು. ದೃಢವಾದ ಸಂಕಲ್ಪದಿಂದ ದೇವರ ಧ್ಯಾನವನ್ನು ಮಾಡುತ್ತಾ ದೇಹ, ರಾಜ್ಯ, ಹೆಂಡತಿ, ಮಕ್ಕಳು, ಬಂಧು ಬಳಗ ಎಲ್ಲ ಅಭಿಮಾನವನ್ನು ಮೊದಲೇ ಬಿಟ್ಟವರು ಇನ್ನೂ ಪೂರ್ಣವಾಗಿ ಬಿಟ್ಟಿದ್ದಾರೆ. ಕೇವಲ ಪರಮಾತ್ಮನ ಧ್ಯಾನದಲ್ಲಿ ರತರಾಗಿದ್ದಾರೆ. ಇಷ್ಟು
ಇಷ್ಟೆಲ್ಲ ಮಹಾಮಹಿಮೆ ಇದ್ದರೂ ಪರೀಕ್ಷಿತನಿಗೆ ದೇವರು ಬ್ರಾಹ್ಮಣನ ಮಾತನ್ನು ಸುಳ್ಳು ಮಾಡೋದಕ್ಕೆ ತಯಾರಿಲ್ಲ. ಅದನ್ನು ಮರೆಯಬೇಡಿ. ಇಂಥ ಮಹಾಭಗವದ್ಭಕ್ತ, ಆದರೆ ಈ ಕಡೆಗೆ ಬ್ರಾಹ್ಮಣರ ಶಾಪ. ಶೃಂಗಿ ಪ್ರಥಮ ಸ್ಕಂಧದಲ್ಲಿ ಶೃಂಗಿಯ ಶಾಪ ಕೇಳಿದ್ದೀರಲ್ಲ, 7ನೆಯ ದಿನ ತಕ್ಷಕ ಕಚ್ಚಿ ಸಾಯಬೇಕು ಅಂತ. ಆ ಶಾಪ ಹಾಗೇ ಜಾಗರೂಕವಾಗಿದೆ. ತಕ್ಷಕ ಬೇರೆ ವೇಷದಲ್ಲಿ ಬಂದಿದ್ದಾನೆ, ಬ್ರಾಹ್ಮಣನ ವೇಷದಲ್ಲಿ ಬಂದರೆ ಅವನು ಬರ್ತಾ ಇರುವಾಗ ಎದುರಿಗೆ ಒಬ್ಬ ಬ್ರಾಹ್ಮಣ ಬಂದ, ಕಶ್ಯಪ ಬ್ರಾಹ್ಮಣ. ಅವನಿಗೆ ಎಂಥ ವಿಷ ಇದ್ದರೂ ಆ ವಿಷವನ್ನು ಪರಿಹಾರ ಮಾಡುವ ವಿದ್ಯೆ ಇತ್ತು. ತಕ್ಷಕ ಅವನನ್ನು ಮಾತಾಡಿಸಿದ, ನೀನು ಯಾರು? ನಾನು ಹೀಗೆ ವಿಷವನ್ನು ಪರಿಹಾರ ಮಾಡುವಂತಹ ವಿದ್ಯೆಯನ್ನು ಪಡೆದವನು, ರಾಜರ ಸೇವೆ ಮಾಡೋದಕ್ಕೆ ಬಂದಿದ್ದೇನೆ. ರಾಜರಿಗೊಂದು, ನಮ್ಮ ದೇಶದ ರಾಜ ಅಲ್ವಾ, ಅವನಿಗೆ ಉಪಕಾರ ಮಾಡೋಣ ಅಂತ ಬಂದಿದ್ದೇನೆ ಅಂತ. ಅದೆಲ್ಲ ನಿನಗೆ ಶಕ್ತಿ ಇದೆ ಅಂತ ಹೇಗೆ ಹೇಳ್ತೀಯ ನೀನು? ಪರೀಕ್ಷೆ ಮಾಡಬೇಕು. ಅವನಂದ, ನಾನೇ ತಕ್ಷಕ ಅಂದ. ಅಲ್ಲಿ ಒಂದು ವೃಕ್ಷ ಇದೆ, ಪಲಾಶ ವೃಕ್ಷ. ಜೋರಾಗಿ ಕಚ್ಚಿದರೆ ಅವನ ವಿಷದ ಪ್ರಭಾವದಿಂದ ಗಿಡ ಸುಟ್ಟೋಯ್ತು, ಬೂದಿಯಾಗಿ ಬಿತ್ತು. ಏನೋ ಅಲ್ಲಿ ಇಲ್ಲಿ ಒಂದು ಚೂರು ಚೂರು ಸ್ಕ್ರ್ಯಾಚಸ್ ಬೀಳೋದಲ್ಲ, ಬೂದಿಯಾಗಿ ಬಿತ್ತು. ಅದರ ಮೇಲೆ ಒಬ್ಬ ಗಿಡ ಕಡಿಲಿಕ್ಕೆ ಕುಳಿತಿದ್ದ, ಕೊಡ್ಲಿ ಇಟ್ಕೊಂಡು, ಅವನೂ ಸುಟ್ಟು ಬೂದಿಯಾದ. ಈಗ ಇನ್ನು ತಪಸ್ಸಾಮರ್ಥ್ಯ ಇದ್ದರೆ, ಮಂತ್ರ ಸಾಮರ್ಥ್ಯ ಇದ್ದರೆ ಅದನ್ನು ಮತ್ತೆ ಚಿಗುರುವ ಹಾಗೆ ಮಾಡಿ ನೋಡೋಣ ಅಂದರೆ ಅವನು ಕೈಯಲ್ಲಿ ನೀರು ತಗೊಂಡ, ಅಭಿಮಂತ್ರಣ ಮಾಡಿದ, ಪ್ರೋಕ್ಷಣೆ ಮಾಡಿದ. ಮೊದಲು ಹೇಗಿತ್ತೋ ಹಚ್ಚ ಹಸರಾಗಿ ಹಾಗೇ ಗಿಡ ನಿಂತಿದೆ. ಮೇಲೆ ಕೂತವನು ಹಾಗೇ ಬದುಕಿದ್ದಾನೆ. ಮತ್ತು ಅವನು ಕೊಡಲಿ ಹಿಡ್ಕೊಂಡು ತನ್ನ ಕೆಲಸ ಮಾಡ್ಕೋತ ಕೂತಿದ್ದ. ಅಂದರೆ ಗಿಡವನ್ನೂ ಬದುಕಿಸಬಹುದು, ಮನುಷ್ಯರನ್ನೂ ಬದುಕಿಸಬಹುದು, ಎರಡೂ ಸಾಮರ್ಥ್ಯ ಇವನಿಗಿದೆ ಅಂತ ತೋರಿಸಿಬಿಟ್ಟ. ಆಗ ಅವನಂದ, ನೋಡಪ್ಪ, ಬ್ರಾಹ್ಮಣನ ಶಾಪ ಆದದ್ದು ನಿಶ್ಚಿತ. ಅದಕ್ಕೆ ತಕ್ಕ ಹಾಗೆ ಭಗವಂತನ ಪ್ರೇರಣೆಯಿಂದ ನಾನು ಬಂದಿದ್ದೇನೆ. ಅವನ ಆಯುಷ್ಯ ಮೀರಿದೆ. ಆದ್ದರಿಂದ ನೀನೀಗೇನು ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ. ನಿನಗೆ ನಾನಿಷ್ಟು ದಕ್ಷಿಣೆ ಕೊಡ್ತೇನೆ, ನೀನು ತೊಗೊಂಡು ಹೋಗು ಆಚೆಗೆ ಅಂತ. ಅವನಂದ, ನಾನೇನು ದಕ್ಷಿಣೆಗೆ ಬಂದವನಲ್ಲ, ನಾನು ರಾಜರಿಗೆ ಉಪಕಾರ ಮಾಡಬೇಕು ಅಂತ ಬಂದವ. ಆದರೆ ಜ್ಞಾನದೃಷ್ಟಿಯಿಂದ ನೋಡಿದ ಪರೀಕ್ಷಿತನ ಆಯುಷ್ಯ ಇಷ್ಟೇ, ಇದಕ್ಕೂ ಹೆಚ್ಚು ಆಯುಷ್ಯ ಇಲ್ಲ, ಭಗವಂತನ ಸಂಕಲ್ಪ ಇಲ್ಲ ಅಂತ ತಿಳಿದು ಸರಿ ಅಂತ ಅವನು ಕೊಟ್ಟ ದಕ್ಷಿಣೆಯನ್ನು ತಗೊಂಡ. ಆಯಿತು ಅಂತ ಅಲ್ಲಿಂದ ಹೊರಟ. ಬೇರೆ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಈ ರೀತಿ ರಾಜರ ರಕ್ಷಣೆಗೆ ಅಂತ ಹೋದವ ದಕ್ಷಿಣೆ ತೊಗೊಂಡು ನೀನು ತಿರುಗಿ ಬಂದುಬಿಟ್ಟಲ್ಲ, ಅಲ್ಲೇ ಇದ್ದು ರಾಜರ ಸೇವೆಯನ್ನು ಯಾಕೆ ಮಾಡಲಿಲ್ಲ ಕೊನೆ ಉಸಿರಿರೋವರೆಗೆ ಪ್ರಯತ್ನ ನೀನು ಅಂತ ಹೇಳಿ ಅವನನ್ನು ಸಮಾಜದಲ್ಲಿ ಎಲ್ಲರೂ ಬಹಿಷ್ಕಾರ ಹಾಕ್ತಾರೆ. ಅವನ ಜೊತೆಗೆ ಮಾತಾಡಿಸೋದಿಲ್ಲ, ಅವನನ್ನು ಯಾರೂ ಮನೆಗೆ ಊಟಕ್ಕೆ ಕರೆಯೋದಿಲ್ಲ. ಕಾಶ್ಯಪ ಬ್ರಾಹ್ಮಣನನ್ನು ಅವನನ್ನು ತ್ಯಾಗ ಮಾಡ್ತಾರೆ, ದೂರ ಇಟ್ಟುಬಿಡ್ತಾರೆ ಸಮಾಜದಿಂದ. ಆಗ ಅವನಿಗೇನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಲ್ಲಲ್ಲಿ ತಿರುಗಾಡಿ ಕೊನೆಗೆ ಒಬ್ಬ ಜ್ಞಾನಿಗಳ ಉಪದೇಶವನ್ನು ಪಡೆದು ಏನು ಮಾಡಬೇಕು ಅಂತ ಮುಂದೆ ವೆಂಕಟೇಶ ಮಹಾತ್ಮ್ಯದಲ್ಲಿ ಈ ಕಥೆ ಬರ್ತದೆ. ಆಮೇಲೆ ಸ್ವಾಮಿ ಪುಷ್ಕರಣಿಯಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿ ಪರಮಾತ್ಮನ ವೆಂಕಟೇಶ ದೇವರ ವಿಶೇಷ ಉಪಾಸನೆಯನ್ನು ಮಾಡಿ ತಾನು ಈ ರೀತಿ ಕೆಲಸ ಪೂರ್ಣ ಮಾಡದೆ ಅರ್ಧಕ್ಕೆ ತಿರುಗಿ ಬಂದದ್ದಕ್ಕೆ ಏನೊಂದು ದೋಷ ಬಂದಿದೆ, ಆ ದೋಷವನ್ನು ಪರಿಹಾರ ಮಾಡಿಕೊಂಡ ಅನ್ನುವ ಕಥೆ ಸ್ಕಾಂದ ಪುರಾಣದಲ್ಲಿ ಬರ್ತದೆ. ಅಂತೂ ಕಾಶ್ಯಪ ಬ್ರಾಹ್ಮಣ ತಿರುಗಿ ಹೋದ. ಈಚೆಗೆ ಅನೇಕ ಫಲಗಳನ್ನು ತಂದಿದ್ದಾರೆ ನಾಗಗಳೆಲ್ಲ ಬ್ರಾಹ್ಮಣರ ವೇಷದಲ್ಲಿ. ಅದರಲ್ಲಿ ಯಾವ ಒಂದು ಹಣ್ಣಿನೊಳಗೆ ಸಣ್ಣ ಹುಳದ ರೂಪದಲ್ಲಿ ತಕ್ಷಕ ಪ್ರವೇಶ ಮಾಡಿದ್ದ ಭಗವಂತನ ಅದ್ಭುತವಾದ ಸಂಕಲ್ಪ ನೋಡಿ, ದೊಡ್ಡ ಬುಟ್ಟಿಯಲ್ಲಿ ಹಣ್ಣಿದ್ರೆ ಅದೇ ಹಣ್ಣನ್ನು ತೆಗೆದುಕೊಂಡಿದ್ದಾನೆ ಪರೀಕ್ಷಿತ. ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ ಕರಾಳರಭಸಃ ಕಾಲಃ, ಯಾರೂ ಅದನ್ನು ತಡೆಯುವಂತಿಲ್ಲ, ಅದನ್ನೇ ತೆಗೆದುಕೊಂಡಿದ್ದಾನೆ. ಇದೇನು ಸಣ್ಣ ಹುಳ ಅಂತ ನೋಡುವಾಗ ಅದೇ ದೊಡ್ಡ ರೂಪವನ್ನು ತಾಳಿ ತಕ್ಷಕ ಮೈಯೆಲ್ಲ ಸುತ್ತಿಕೊಂಡಿದ್ದಾನೆ, ಕಚ್ಚಿಬಿಟ್ಟಿದ್ದಾನೆ, ದೇಹ ಭಸ್ಮವಾಗಿ ಹೋಗಿದೆ. ಪರೀಕ್ಷಿದ್ರಾಜರು ಶುಕಾಚಾರ್ಯರು ಮಾಡಿದ ಉಪದೇಶದಂತೆ ಭಗವಂತನ ಸ್ಮರಣೆಯನ್ನು, ದೇಹ ಸುಡ್ತಾ ಇದೆ, ತಕ್ಷಕ ಕಚ್ಚುತ್ತಾ ಇದ್ದಾನೆ, ಆ ಕಡೆಗೆ ಗಮನವೇ ಇಲ್ಲ ಅವರಿಗೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅನಂತ ಗುಣ ಪರಿಪೂರ್ಣ ಸರ್ವದೋಷ ದೂರ ಸಕಲ ಜಗನ್ನಿಯಾಮಕ ಮೋಕ್ಷಾದಿ ಸಮಸ್ತ ಪುರುಷಾರ್ಥಪ್ರದನಾದಂತಹ ಪರಮ ಕಾರುಣ್ಯಮೂರ್ತಿ ಭಗವಂತ ಅಂತ ಚಿಂತನೆ ಮಾಡಿ ದೇಹ ಬಿಡಲಿಲ್ಲ. ಚಿಂತನೆ ಮಾಡ್ತಾ 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 ದೇಹ ಬಿಟ್ಟಿದ್ದಾನೆ. ಯಾಕೆಂದರೆ ಇದು ಚರ್ಮ ಶರೀರ. ಚಿಂತನೆ ಮಾಡಿ ದೇಹ ಬಿಟ್ಟರೆ ಮತ್ತೆ ಸಂಸಾರಕ್ಕೆ ಬರಬೇಕು. ಚಿಂತನೆ ಮಾಡ್ತಾ ದೇಹ ಬಿಟ್ಟರೆ ಸಂಸಾರಕ್ಕೆ ಬರುವಂತಿಲ್ಲ. ದೇವರ ಸ್ಮರಣೆಯನ್ನು ಮಾಡ್ತಾ 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 ಶರೀರವನ್ನು ಪರಿತ್ಯಾಗ ಮಾಡಿದ್ದಾನೆ. ಹಾಹಾಕಾರ ಆಗಿದೆ.
ಜನಮೇಜಯ ರಾಜ ತನ್ನ ತಂದೆಯನ್ನು ಈ ರೀತಿ ಸರ್ಪ ಬಂದು ಕಚ್ಚಿ ಸಂಹಾರ ಮಾಡಿದೆ, ಹಾಗಾದರೆ ಸರ್ಪ ಕುಲವನ್ನೇ ನಾಶ ಮಾಡುತ್ತೇನೆ ಅಂತ ಹೊರಟ. ಸರ್ಪಯಾಗವನ್ನು ಪ್ರಾರಂಭ ಮಾಡಿದ್ದಾನೆ. ಕೊನೆಗೆ ಆಸ್ತಿಕರು, ಬೃಹಸ್ಪತ್ಯಾಚಾರ್ಯರು ಬಂದು ತಡೆದಿದ್ದಾರೆ. ಇದನ್ನೆಲ್ಲ ಮಾಡಬೇಡ, ನಿನ್ನ ತಂದೆ ಅವನ ಆಯುಷ್ಯ ಮೀರಿತ್ತು, ಅವನು ತೀರಿದ್ದಾನೆ ಅಂತ ಎಲ್ಲ ನಾಗಗಳನ್ನು ನಾಶ ಮಾಡುವುದರೊಳಗೆ ಏನು ಅರ್ಥ ಇದೆ, ಆ ರೀತಿ ಮಾಡಬೇಡ ಅಂತ. ತಕ್ಷಕ ಬರೋದಿಲ್ಲ. ಎಲ್ಲ ನಾಗಗಳು ಬಂದರೂ ತಕ್ಷಕ ಬರದೇ ಇದ್ದರೆ ಇಂದ್ರೇಣ ಸಹಿತ ತಕ್ಷಕ ಪತಸ್ವ ಅಂತಾರೆ. ಇಂದ್ರನಿಂದ ಸಹಿತನಾಗಿಯೇ ಬೇಡ ನೀನು ಅಂತಾರೆ ಋಷಿಗಳು. ಹೇಳಿದರೆ ಇಂದ್ರದೇವರ ಸಿಂಹಾಸನಕ್ಕೆ ಸುತ್ತಿಕೊಂಡಿದ್ದ ತಕ್ಷಕ ಇವನು ಸರ್ಪಯಾಗದಲ್ಲಿ ತನ್ನನ್ನು ಹಾಕಿ ಸುಟ್ಟು ಬಿಡ್ತಾನೆ ಅಂತ. ಇಂದ್ರದೇವರನ್ನು ಸೆಳೆಯುವ ಶಕ್ತಿ ಋಷಿಗಳಿಗಾಗಲಿ ಜನಮೇಜಯನಿಗಾಗಲಿ ಇಲ್ಲ. ಆದರೆ ಜನಮೇಜಯ ಯಾರು? ಪರೀಕ್ಷಿತನ ಮಗ. ಪರೀಕ್ಷಿತ ಉತ್ತರನ ಅಭಿಮನ್ಯುವಿನ ಮಗ. ಅಭಿಮನ್ಯು ಅರ್ಜುನನ ಮಗ. ಹಾಗಾದರೆ ಯಾರಾದರು? ತನ್ನ ವಂಶದಲ್ಲಿಯೇ ಬಂದಂಥವ ಅಲ್ವಾ ಜನಮೇಜಯ ಅನ್ನೋದಕ್ಕೆ ಇಂದ್ರನ ಅವತಾರನಾದ ಅರ್ಜುನನ ಮರಿಮಗನಾದ ಇವನ ಕೀರ್ತಿ ಅಂದರೆ ಅದು ತನ್ನ ಕೀರ್ತಿ ಇದ್ದಂತೆ ಅನ್ನೋದಕ್ಕೆ ಅವನಿಗೆ ಕೀರ್ತಿ ಕೊಡಬೇಕು ಅಂತ ಇಂದ್ರದೇವರು ಆ ರೀತಿ ಬಂದಂತೆ ನಟನೆ ಮಾಡಿದ್ದೇ ಹೊರತು ನಿಜವಾಗಿ ಜನಮೇಜಯ ಭಾರೀ ಸಮರ್ಥ, ಋಷಿಗಳು ಇಂದ್ರನನ್ನು ಎಳೆದೇ ಬಿಟ್ಟರು ಅಂತ ಅಂದ್ಕೊಳ್ಬೇಡಿ. ಅದು ಕೇವಲ ಅವನ ಕೀರ್ತಿಗಾಗಿ ಮಾಡಿದ್ದು ಅಂತ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ನಿರ್ಣಯವನ್ನು ಹೇಳ್ತಾರೆ. ಆ ರೀತಿ ಇಂದ್ರದೇವರು ಬಂದಿದ್ದಾರೆ. ಆಮೇಲೆ ತಡೆದಿದ್ದಾರೆ. ಯಾಗವನ್ನು ತಡೆದು ಇನ್ನುಳಿದ ಎಲ್ಲ ನಾಗಗಳಿಗೂ ಕ್ಷೇಮವನ್ನು ಚಿಂತನೆ ಮಾಡಿದ್ದಾರೆ. ಇವನೂ ಕೂಡ ಆ ನಾಗಗಳ ಸಂಹಾರವನ್ನು ಮಾಡಿದ್ದಕ್ಕೆ ತಾನು ದಾನ ಧರ್ಮಾದಿಗಳನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾರೆ ಜನಮೇಜಯ. ಈ ರೀತಿ ಪರೀಕ್ಷಿದ್ರಾಜರು ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ. ಇವರು ಅಪ್ರತೀಕಾಲಂಬನರು. ಪ್ರತೀಕ ಅಂದರೆ ದೇಹಾದಿಗಳು. ದೇಹಾದಿಗಳಲ್ಲಿ ಮಾತ್ರ ಇರುವ ಪರಮಾತ್ಮನ ಉಪಾಸನೆ ಮಾಡಿದರೆ ಅವರು ಪ್ರತೀಕಾಲಂಬನರು ಅಂತ. ಎಲ್ಲ ಕಡೆಗಿರುವ ಭಗವಂತನನ್ನು ಚಿಂತನೆ ಮಾಡಿದರೆ ಅವರು ಅಪ್ರತೀಕಾಲಂಬನರು. ಅಂಥವರು ನೇರವಾಗಿ ವೈಕುಂಠ ಲೋಕದಲ್ಲಿಯೇ ಹೋಗಿ ಅವರು ಪ್ರತೀಕ್ಷೆಯನ್ನು ಮಾಡ್ತಾರೆ ಬ್ರಹ್ಮದೇವರ ಮೋಕ್ಷವಾಗುವವರೆಗೆ. ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಅವರ ವೇಟಿಂಗ್ ರೂಮ್ ಕೂಡ ಅದೂ ಇದು ಅಲ್ಲ, ವೈಕುಂಠವೇ ಅಮುಕ್ತ ಸ್ಥಾನ. ಆ ರೀತಿ ಪರಮಾತ್ಮನ ಪಾದದ ಸನ್ನಿಧಿಯಲ್ಲಿ ಅಮುಕ್ತ ಸ್ಥಾನದಲ್ಲಿ ಪ್ರತೀಕ್ಷೆಯನ್ನು ಮಾಡ್ತಾ ಕುಳಿತಿದ್ದಾರೆ ಮಹಾನುಭಾವರು, ವ್ಯಾಪ್ತೋಪಾಸಕರಾದ ನಿಷ್ಕಾಮ ಭಕ್ತರಾದಂತಹ ಪರೀಕ್ಷಿದ್ರಾಜರು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಆ ಪರೀಕ್ಷಿದ್ರಾಜರ ಚರಿತ್ರೆಯನ್ನು ವರ್ಣನೆ ಮಾಡಿದರು. ಕಲಿಯುಗದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಅಂತ ಬಹಳ ದುಃಖಪಡುವ ಕಾರಣ ಇಲ್ಲ. ಕಲಿಯುಗದಲ್ಲಿ ಹುಟ್ಟಿದರೂ ಕೂಡ ಕೆಲವು ದುರ್ಜನರು ಕಲೌ ನರಾಜನ್ ಜಗತಂ ಪರಂ ಗುರುಂ ತ್ರಿಲೋಕನಾಥಾನತ ಪಾದ ಪಂಕಜಂ ಪ್ರಾಯೇಣ ಮರ್ತ್ಯಾ ಭಗವಂತಮಚ್ಯುತಂ ಯಕ್ಷಂತಿ ಪಾಖಂಡ ವಿಭಿನ್ನ ಚೇತಸಃ. ದುರ್ಜನರ ಸಹವಾಸ ಇದ್ದರೆ ತಲೆ ಕೆಡಿಸಿಕೊಂಡು ನಾನಾ ವಿಧವಾದ ಶಂಕೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ದೇವರ ಪೂಜೆ, ಯಜ್ಞ, ಯಾಗ, ಸೇವೆ ಇವುಗಳನ್ನು ಮಾಡುವುದನ್ನು ಬಿಟ್ಟು ಬಿಡ್ತಾರೆ. ಆದರೆ ಸಜ್ಜನರ ಸಹವಾಸ ಇದ್ದರೆ ಭಗವಂತನ ಪೂಜೆಯನ್ನು, ಅರ್ಚನೆಯನ್ನು ಮಾಡುವುದಕ್ಕೆ ಕಲಿಯುಗದೊಳಗೂ ಸಾಧ್ಯ ಇದೆ. ಸಾಧ್ಯ ಇದೆ ಅಷ್ಟೇ ಅಲ್ಲ, ಬಹಳ ಸುಲಭ ಸಾಧ್ಯ ಇದೆ. ಬಹಳ ಸುಲಭ ಸಾಧ್ಯ ಇದೆ. ಕಲೇಹೇ ದೋಷನಿಧೇಹೇ ರಾಜನ್ ಅಸ್ತಿಹ್ಯೇಕೋ ಮಹನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗಃ ಪರಂ ವ್ರಜೇತ್. ನಾನಾ ವಿಧವಾದ ದೋಷಗಳ ಖನಿ ಕಲಿಯುಗ. ಆದರೆ ಒಂದು ದೊಡ್ಡ ಗುಣ ಇದೆ, ಅದು ಕೇವಲ ಭಗವಂತನ ಸಂಕೀರ್ತನೆ ಮಾಡಿದರೆ ಸಾಕು, ನಾಮಗಳನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡಿದರೆ ಸಾಕು, ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಕೃತೇ ಯಧ್ಯಾಯತೋ ವಿಷ್ಣೋ ತ್ರೇತಾಯಾಂ ಯಜತೋ ಮಖೈಃ ದ್ವಾಪರೇ ಪರಿಚರ್ಯಾಯಾಃ ಕಲೌ ತದ್ಧರಿ ಕೀರ್ತನಾತ್. ಅಖಂಡ ಧ್ಯಾನ ಮಾಡಿದರೆ ಏನು ಫಲವೋ ಅದನ್ನು ಯಜ್ಞದಿಂದ ಪಡೆಯುತ್ತಾರೆ ತ್ರೇತಾಯುಗದಲ್ಲಿ. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರ ಯುಗದಲ್ಲಿ ಪೂಜೆ, ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮಗಳ ಸಂಕೀರ್ತನ ಸಾಕು ಅಂತ ಶುಕಾಚಾರ್ಯರು ತಿಳಿಸಿದ ರೀತಿಯಲ್ಲಿ ನಾವು ಈ ಕಲಿಯುಗದಲ್ಲಿ ಹುಟ್ಟಿದ್ದೇವೆ ಎನ್ನುವ ಭಯ ಇಲ್ಲದಂತೆ ಭಗವಂತನ ನಾಮಗಳ ಸಂಕೀರ್ತನವನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಆ ನಂತರದಲ್ಲಿ ವೇದಗಳ
ಬಗ್ಗೆ ತಿಳಿಸ್ತಾರೆ. ಅನಂತ ವೇದಗಳು ಅಧ್ಯಯನ ಮಾಡುವುದಕ್ಕೆ ಶಕ್ತಿ ಇಲ್ಲ ಅಂತ ವೇದವ್ಯಾಸ ದೇವರು ವಿಭಾಗ ಮಾಡಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಪೈಲರಿಗೆ ಋಗ್ವೇದವನ್ನು, ವೈಶಂಪಾಯನರಿಗೆ ಯಜುರ್ವೇದವನ್ನು, ಜೈಮಿನಿ ಋಷಿಗಳಿಗೆ ಸಾಮವೇದವನ್ನು, ಸುಮಂತುವಿಗೆ ಅಥರ್ವ ವೇದವನ್ನು ಉಪದೇಶ ಮಾಡಿ ನೀವು ಇದನ್ನು ಪ್ರಚಾರ ಮಾಡಬೇಕು ಅಂತ ಮುಂದೆ ಮತ್ತೆ ಅವರು ತಮ್ಮ ಶಿಷ್ಯರಿಗೆ ಹೀಗೆ ಶಾಖೋಪಶಾಖೆಗಳಾಗಿ ವೇದಗಳು ಮುಂದೆ ವಿಭಾಗವಾಗಿ ಬೆಳೆಯುತ್ತೆ. ಸಕಲ ವೇದಗಳಿಂದಲೂ ಪ್ರತಿಪಾದ್ಯನಾದ ಭಗವಂತ ಮಾತ್ರ ಒಬ್ಬನೇ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚಾಹಂ ಅಂತ ಹೇಳಿದಂತೆ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಭಗವಂತ ನಾರಾಯಣ. ಆ ಪರಮಾತ್ಮನನ್ನು ವೇದಗಳ ಅಧ್ಯಯನ ಪುರಸ್ಸರವಾಗಿ ಚೆನ್ನಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ವೇದಾರ್ಥಗಳನ್ನು ಸದೃಷ್ಟಾಂತವಾಗಿ ತಿಳಿಯಬೇಕು ಅನ್ನುವುದಕ್ಕೋಸ್ಕರ ಮಹಾಭಾರತಾದಿ ಗ್ರಂಥಗಳನ್ನೂ ದೇವರು ರಚನೆ ಮಾಡಿಕೊಟ್ಟ. 4 ಲಕ್ಷ ಶ್ಲೋಕಗಳಿಂದ ಕೂಡಿದ 18 ಪುರಾಣಗಳನ್ನು ರಚನೆ ಮಾಡಿದ. ಅದರಲ್ಲಿ 18,000 ಶ್ಲೋಕಗಳ ಗ್ರಂಥ ರಾಜ ಶ್ರೀಮದ್ ಭಾಗವತ ಅದನ್ನು ರಚನೆ ಮಾಡಿ ವೇದವ್ಯಾಸ ದೇವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಇಂತಹ ಇತಿಹಾಸ ಗ್ರಂಥಗಳು ಮಹಾಭಾರತ, ರಾಮಾಯಣಗಳು ಹಾಗೂ ಪುರಾಣಗಳು ಇವುಗಳನ್ನು ಅಧ್ಯಯನ ಮಾಡಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಯೇತ್ ಅಂತ ಹೇಳಿದಂತೆ ಆ ವೇದಾರ್ಥಗಳನ್ನು ನಾವು ನಿರ್ಣಯ ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಶೌನಕಾದಿ ಮಹರ್ಷಿಗಳು ಸೂತಾಚಾರ್ಯರಿಗೆ ಅಂತಾರೆ, ನಾವು ಕೇಳಿದ ಪ್ರಶ್ನೆಗೆ ಎಷ್ಟು ಪ್ರೀತಿಯಿಂದ ತಾವು ಇಷ್ಟೆಲ್ಲ ವಿವರ ಸಹಿತವಾಗಿ ಉತ್ತರಗಳನ್ನು ನೀಡಿ ಅನುಗ್ರಹವನ್ನು ಮಾಡಿದ್ದೀರಿ, ಬೇಕಾದಷ್ಟು ತತ್ವಗಳನ್ನು ತಿಳಿಸಿದ್ದೀರಿ. ನಮ್ಮ ವಂಶದವರೇ ಆದಂತಹ ಮೃಕಂಡು ಋಷಿಗಳ ಮಕ್ಕಳಾದ ಮಾರ್ಕಾಂಡೇಯರ ಚರಿತ್ರೆಯನ್ನು ನಮಗೆ ಉಪದೇಶ ಮಾಡಬೇಕು. ನಾವು ಯಾವ ವಂಶದಲ್ಲಿ ಹುಟ್ಟಿದ್ದೇವೆ ಅಂತಹ ವಂಶದ ಹಿರಿಯರು ಮಾಡಿದ ಸಾಧನೆಯನ್ನು ತಿಳಿದರೆ ನಮಗೆ ಸಾಧನೆಯನ್ನು ಮಾಡುವುದಕ್ಕೆ ಉತ್ಸಾಹ ಬರುತ್ತೆ. ಮಾಡದೇ ಇದ್ದರೆ ನಾಚಿಕೆ ಆಗ್ತದೆ. ಅಯ್ಯೋ, ಇಂಥವರ ವಂಶದಲ್ಲಿ ಹುಟ್ಟಿ ಎಂಥ ಮಹಾತರ್ಕ ವಿದ್ವಾಂಸರು, ಚತುಶಾಸ್ತ್ರ ವಿದ್ವಾಂಸರು, ವೇದಶಾಸ್ತ್ರ ಪಾರಂಗತರು, ಅಂಥವರ ಮನೆಯಲ್ಲಿ ನಾನು ಹುಟ್ಟಿ ಏನೋ ಮಾಡ್ತಾ ಇದ್ದೇನಲ್ಲ, 1-2 ಅಕ್ಷರ ಬರೋದಿಲ್ಲ, ವೇದ ಅಂದರೆ ಗೊತ್ತಿಲ್ಲ ಅಂತ ತಿಳುವಳಿಕೆ ಇದ್ದವನಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಸ್ವಲ್ಪ ಆದರೂ ಓದೋಣ ಅಂತ ಪ್ರವರ್ತನಾಗ್ತಾನೆ. ಅಷ್ಟು ನಾಚಿಕೆಯೂ ಆಗೋದು ಬೇಡ, ಸ್ವಲ್ಪನೂ ಓದೋ ಪ್ರಸಂಗನೂ ಬರಬಾರದು ಅಂತ ಇತಿಹಾಸನೇ ಕೇಳಲಿಕ್ಕೆ ಹೋಗೋದಿಲ್ಲ ಇವತ್ತಿನ ಜನ. ಹೇಳಲೇಬೇಡಿ ನಮ್ಮ ಹಿರಿಯರ ಇತಿಹಾಸ ಅಂತಾರೆ. ಹೇಳಿದರೆ ಎಲ್ಲಾದರೂ ಸದ್ಬುದ್ಧಿ ಬಂದೀತು, ಸದ್ಬುದ್ಧಿ ಬರಬಾರದು ಅಂತ ನಮಗೆ ಅಪೇಕ್ಷೆ ಇದೆ, ದಯವಿಟ್ಟು ಯಾವುದನ್ನು ಹೇಳಬೇಡಿ ಅಂತಾರೆ. ಶೌನಕಾದಿಗಳು ನಮ್ಮ ಹಿರಿಯರ ಇತಿಹಾಸ ಹೇಳಿ ಅಂತ ಕೇಳ್ತಾರೆ. ಆ ಮೃಕಂಡ ಋಷಿಗಳ ಮಕ್ಕಳಾದಂತಹ ಮಾರ್ಕಾಂಡೇಯರು ನಿರಂತರವಾಗಿ ಗುರುಗಳ ಸೇವೆ, ಅಗ್ನಿಯ ಸೇವೆ ಇವುಗಳನ್ನು ಮಾಡ್ತಾ ಬ್ರಹ್ಮಚರ್ಯದಿಂದ ಇದ್ದಾರೆ. ಆ ರೀತಿ ಭಗವಂತನ ಸೇವೆಯನ್ನು ಅಖಂಡವಾಗಿ ಮಾಡ್ತಾ ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದಾರೆ. 6 ಮನ್ವಂತರಗಳ ಕಾಲ ಮಾರ್ಕಾಂಡೇಯರಿಗೆ ದೀರ್ಘವಾದ ಆಯುಷ್ಯ ಬರುವುದಕ್ಕೆ ಕಾರಣ, ಬಂದವರಿಗೆಲ್ಲ ನಮಸ್ಕಾರ ಮಾಡಲಿಕ್ಕೆ ಹೇಳಿದರು ಮೃಕಂಡು ಋಷಿಗಳು. ಅವರಿಗೆ ಅಲ್ಪ ಆಯುಷ್ಯ ಇತ್ತು ಮೊದಲು ನಿಜವಾಗಿ. ಅವರಪ್ಪ ಹೇಳಿದರು, ಯಾಕೆಂದರೆ ಋಷಿಗಳು ನಿತ್ಯವೂ ಮನೆಗೆ ಬರೋದು ಹೋಗೋದು ಇರಬೇಕು, ಬಂದವರಿಗೆಲ್ಲ ನಮಸ್ಕಾರ ಮಾಡು ಅಂತ ಇವರು ಹೇಳಬೇಕು. ಅಪ್ಪ ಹೇಳಿದ ಹಾಗೆ ಅವರು ಮಾಡ್ತಿದ್ರು. ದೀರ್ಘಾಯುಷ್ಮಾನ್ ಭವ ಅಂತ ಅವರು ಆಶೀರ್ವಾದ ಮಾಡಬೇಕು. ಆಮೇಲೆ ಅವರು ಜ್ಞಾನಿಗಳು ನೋಡಿದರು, ಅಯ್ಯೋ ಪಾಪ ಆಯುಷ್ಯ ಬಹಳ ಅಲ್ಪ ಇದೆಯಲ್ಲ, ನಾವೇನೋ ಬರೀ ಆಯುಷ್ಮಾನ್ ಅಂದ್ಬಿಟ್ವಿ, ತಾವು ಹೇಳಿದ ಮಾತು ಸತ್ಯ ಆಗಬೇಕು ಅಂತ ಬ್ರಹ್ಮದೇವರ ಹತ್ರ ಹೋದರು ಅವರು ಸೀದಾ ಋಷಿಗಳು. ಬ್ರಹ್ಮದೇವರೇ, ಈ ಕೂಸಿನ ಆಯುಷ್ಯ ಬಹಳ ಕಡಿಮೆ ಇದೆ, ನಮಗೆ ನಮಸ್ಕಾರ ಮಾಡಿಬಿಟ್ಟಿದ್ದಾನವನು, ನಾವು ಆಶೀರ್ವಾದ ಏನೋ ಮಾಡೀವಿ, ನಮ್ಮ ಮಾತು ಸತ್ಯ ಮಾಡೋದಕ್ಕೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಾವು ಆಡಿದ ಮಾತು ಸತ್ಯ ಆಗಬೇಕು ಅಂದರೆ ಅವನು ದೀರ್ಘಾಯುಷ್ಯ ಆಗೋ ಹಾಗೆ ಮಾಡಿ ಅಂತ ಯಾರ್ಯಾರ ಋಷಿಗಳ ಕಾಲಿಗೆ ಇವನು ಬಿದ್ದಿದ್ನೋ ಆ ಎಲ್ಲ ಋಷಿಗಳು ಹೋಗಿ ಬ್ರಹ್ಮದೇವರಿಗೆ ಗಂಟು ಬೀಳುತ್ತಾರೆ. ಬ್ರಹ್ಮದೇವರು ತಥಾಸ್ತು ಅಂತ ಅವರಿಗೆ ದೀರ್ಘಾಯುಷ್ಯವನ್ನು ಕರುಣಿಸ್ತಾರೆ. ಅಂತಹ ದೀರ್ಘಾಯುಷಿ ಸ್ವಯಂಭವ ಮನ್ವಂತರ ಸ್ವಾರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ 6 ಮನ್ವಂತರಗಳ ಕಾಲ ಇದೇ ರೀತಿ ತಪಸ್ಸು ಮಾಡ್ತಾ ಇರ್ತಾರೆ. ದೀರ್ಘವಾದ ಆಯುಷ್ಯ. 7ನೇ ಮನ್ವಂತರ ಬಂತು ಈಗ, ವೈವಸ್ವತ ಮನ್ವಂತರ. ವೈವಸ್ವತ ಮನ್ವಂತರ ಬಂದಾಗ ಈ ಮನ್ವಂತರದಲ್ಲಿ ಪುರಂದರ ಇಂದ್ರದೇವರಿಗೆ ಕಾಳಜಿ ಆಯಿತು, ಇವರೇನು ಈ ರೀತಿ ತಪಸ್ಸು ಮಾಡ್ತಾ ಇದ್ದಾರೆ, ಹಾಗಾದರೆ ಇವರ ತಪಸ್ಸಿನ ಮಹಿಮೆಯನ್ನು ತೋರಿಸೋಣ ಜಗತ್ತಿಗೆ ಅಂತನ್ನೋದಕ್ಕೋಸ್ಕರ ಅಪ್ಸರಾ ಸ್ತ್ರೀಯರನ್ನೆಲ್ಲ ಕಳಿಸ್ತಾನೆ. ಕಾಮನನ್ನು ಕಳಿಸಿದ
ಪ್ರವಾಹವಾಯುವನ್ನು ಕಳಿಸಿದ, ವಸಂತನನ್ನು ಎಲ್ಲರನ್ನೂ ಕಳಿಸಿ ಏನಾದರೂ ಮಾಡಿ ಮೋಹಿತನಾಗಬೇಕು, ಕಾಮಪಾಶಕ್ಕೆ ಸಿಲುಕಬೇಕಿವನು, ಆ ರೀತಿ ಇವನಿಗೆ ನೀನು ಮಾಡಬೇಕು. ಸರಿ ಅಂತ ಅವರೆಲ್ಲ ಬಂದಿದ್ದಾರೆ. ಎಲ್ಲ ವಿಧವಾದ ಕಾಮೋದ್ರೇಕಕ್ಕೆ ಏನು ಬೇಕೋ ಎಲ್ಲ ರೀತಿಯ ಹಾವಭಾವಗಳನ್ನು ತೋರಿದ್ದಾರೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಪ್ಸರಾಸ್ತ್ರೀಯರು, ಪುಂಜಕಸ್ಥಲಿ ಅಂತ ಅಪ್ಸರಾಸ್ತ್ರೀ ಬೇಕಾದಷ್ಟು ನೃತ್ಯ ಮಾಡಿದ್ದಾಳೆ. ತನ್ನ ಎಲ್ಲ ವಿಧವಾದಂತಹ ಶೃಂಗಾರ ಚೇಷ್ಟೆಗಳನ್ನು ತೋರಿಸಿದರೂ ಕೂಡ ಕಿಂಚಿತ್ತೂ ಇವರ ಮನಸ್ಸಿನಲ್ಲಿ ವಿಕಾರ ಆಗಿಲ್ಲ, ನಿರ್ವಿಕಾರರಾಗಿದ್ದಾರೆ. ಅವರೇ ಇವರ ತಪಸ್ಸಿಗೆ ಸೋತು ಗಾಬರಿಯಾಗಿ ತಿರುಗಿ ಹೋಗಿದ್ದಾರೆ. ಅಂತಹ ಮಹಾತಪಸ್ವಿಗಳು ಮಾರ್ಕಾಂಡೇಯರು. ಇವರ ತಪಸ್ಸಿಗೆ ಪ್ರಸನ್ನನಾಗಿ ಸಾಕ್ಷಾತ್ ಬದರಿಕಾಶ್ರಮದಲ್ಲಿರುವ ನರನಾರಾಯಣ, ಪರಮಾತ್ಮನ ಆವೇಶದಿಂದ ಕೂಡಿದ ನರ, ಸಾಕ್ಷಾತ್ ಭಗವಂತನ ಅವತಾರರಾದಂತಹ ನಾರಾಯಣ ಇಬ್ಬರೂ ಪ್ರತ್ಯಕ್ಷರಾಗಿದ್ದಾರೆ. ಏನು ಬೇಕೋ ವರ ಕೇಳು ಅಂತ ಕೇಳಿದರೆ ಇನ್ನೇನು ವರ ಕೇಳಲಿ ಇಂದವ, ನಿನ್ನ ದರ್ಶನಕ್ಕಾಗಿಯೇ ಜಗತ್ತೆಲ್ಲ ಸಾಧನೆ ಮಾಡೋದು, ತಪಸ್ಸು ಮಾಡೋದು. ದರ್ಶನ ಕೊಟ್ಟಾದ ಮೇಲೆ, ವರ ಕೊಟ್ಟಾದ ಮೇಲೆ ವರ ಕೇಳಿದರೆ, ವರ ಕೇಳು ಅಂದರೆ ನಾನೇನು ವರ ಕೇಳಲಿ? ನನಗೆ ಯಾವ ವರವೂ ಬೇಕಾಗಿಲ್ಲ, ನಿಮ್ಮ ದರ್ಶನವೇ ನನಗಾಗಿದೆ, ಅಷ್ಟೇ ಸಾಕು, ಅದೇ ವರ ಅಂತ ಈ ರೀತಿ ಆ ಆದರೆ ಒಂದು ನಿನ್ನ ಮಹಿಮೆಯನ್ನು ಮಾತ್ರ ನಾನು ನೋಡಬೇಕು ಅಂತ ಅಪೇಕ್ಷೆ ಇದೆ. ಏನದು? ಯಾವ ರೀತಿ ಜಗತ್ತಿನ ಸೃಷ್ಟಿ ಸ್ಥಿತಿ ಇದನ್ನೆಲ್ಲ ನಾನು ನೋಡಿದ್ದೇನೆ. ಅದ್ಭುತವಾದ ಸ್ಥಿತಿಕಾಲದೊಳಗೆ ನೀನು ಮಾಡುವ ಅನುಗ್ರಹ ಏನು, ಪಂಚಮಹಾಭೂತಗಳೇನು, ದೇಹ ಏನು, ಇಂದ್ರಿಯಗಳೇನು, ನೀನು ಮಾಡಿದ ಅನುಗ್ರಹ ಕಣ್ತುಂಬ ನೋಡಿದ್ದೇನೆ, ಮನಸ್ತುಂಬ ತುಂಬಿಕೊಂಡಿದ್ದೇನೆ, ಸಂತೋಷವಾಗಿದೆ. ಆದರೆ ಪ್ರಳಯವೊಂದು ನಾನು ನೋಡಿಲ್ಲ. ಯಾಕಂದರೆ ನೋಡೋ ಹೊತ್ತಿಗೆ ನಾವಿರೋದೇ ಇಲ್ಲ. ನಾನಿರಬೇಕು, ಅದನ್ನು ನೋಡಬೇಕು, ಹಾಗೆ ನನಗೆ ಅಪೇಕ್ಷೆ ಇದೆ. ಇದು ಆಗದೇ ಇದ್ದ ಮಾತು ಅಂತ ನಾರಾಯಣ ಅನ್ನಲಿಲ್ಲ. ಭಕ್ತ ಕೇಳ್ತಾ ಇದ್ದಾನೆ. 6 ಮನ್ವಂತರಗಳ ಕಾಲ ತಪಸ್ಸು ಮಾಡಿದ ಒಬ್ಬ ಭಕ್ತ ಆಗಲಿ ಬಿಟ್ಟ ದೇವರು. ಅಂದು ತಾನು ಬದರಿಕಾಶ್ರಮಕ್ಕೆ ಹೊರಟು ಬಿಟ್ಟ ನಾರಾಯಣ. ಇದ್ದಕ್ಕಿದ್ದಾಗೆ ಗಾಳಿ ಬೀಸಿದೆ, ಬಿರುಗಾಳಿ, ಎಲ್ಲ ಕಡೆಗೆ ನೀರು, ಜೋರಾಗಿ ಮಳೆ ಬಂತು. ನೀರು ತುಂಬುತ್ತಾ ಇದೆ, ಎಲ್ಲವೂ ನೀರಿನಿಂದ ತುಂಬಿ ಹೋಯಿತು. ಏನೇನಿಲ್ಲ, ಮಾರ್ಕಂಡೇಯ ಋಷಿಗಳು ಒಬ್ಬರೇ ಇದ್ದಾರೆ, ಜಲಚರ ಪ್ರಾಣಿಗಳೆಲ್ಲ ಇವೆ. ಭಾರೀ ಭಯಂಕರವಾದ ಗಾಳಿ, ಭಾರೀ ಭಯಂಕರವಾದ ತೆರೆಗಳು. ಜಲಚರ ಪ್ರಾಣಿಗಳು ಇವರನ್ನು ತಿಂತವೆ, ಸತ್ತಾಗತ್ತೆ, ಸತ್ತಿರೋದಿಲ್ಲ, ಮೂರ್ಛೆ ಹೋಗ್ತದೆ, ಎಚ್ಚರ ಆಗ್ತದೆ, ಗಾಬರಿ ಆಗ್ತದೆ, ಸಂತೋಷ ಆಗ್ತದೆ, ಅಳು ಬರ್ತದೆ, ನಗು ಬರ್ತದೆ, ವಿಚಿತ್ರ ವಿಕಾರಗಳಾಗ್ತಾ ಇವೆ. ನೋಡ್ತಾರೆ, ಒಂದು ದೊಡ್ಡದಾದ ವಟವೃಕ್ಷ, ಅದಕ್ಕೆ ದೊಡ್ಡ ದೊಡ್ಡ ಎಲೆಗಳು. ಒಂದು ಕಡೆಗೆ ಭಗವಂತ ಪವಡಿಸಿದ್ದಾನೆ, ತನ್ನ ಕಾಲು ಬೆರಳನ್ನು ತಾನೇ ಚೀಪ್ತ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಇಡೀ ಜಗತ್ತು ಪರಮಾತ್ಮನ ಪಾದ 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 ಪಾದಧೂಳಿ, ಪಾದಗಳಿಗೆ ಎರಗೋದು, ಪಾದಾಭಿವಂದನ ಅಂತ ಆ ಪಾದಗಳಲ್ಲಿ ಆಸಕ್ತವಾಗ್ತದೆ, ಹೊರಳಾಡ್ತದೆ, ಉರುಳಾಡ್ತದೆ. ಏನಾದರೂ ನನ್ನ ಪಾದದೊಳಗೆ ಅಂತಹ ಸೌಂದರ್ಯ, ಸೊಬಗು, ರುಚಿ ಇರಬಹುದು ಅಂತ ನೋಡೇ ಬಿಡೋಣ ಅಂತ ತಾನೇ ತನ್ನ ಪಾದವನ್ನು ಚೀಪಿ ನೋಡಿದನಂತೆ. ಅಂತಹ ಅದ್ಭುತವಾದ ಆ ಭಗವಂತನನ್ನು ನೋಡಿದ, ಆನಂದ ಆಯ್ತು, ಶ್ರಮ ಎಲ್ಲ ಪರಿಹಾರ ಆದಂತೆ ಆಯಿತು. ಅಪ್ಪಿಕೊಂಡು ಬರೋಣ ಅಂತ ಹೋದರೆ ಅವನ ಶ್ವಾಸದಿಂದ ಒಳಗೆ ಹೋಗಿಬಿಟ್ಟ. ಒಳಗೆ ಮತ್ತೆ ಇಂತಹ ಬ್ರಹ್ಮಾಂಡ, ಮತ್ತೆ ಅಲ್ಲಿ ನೀರು, ಮತ್ತೆ ಅಲ್ಲಿ ಪುಷ್ಪಭದ್ರಾ ನದಿ ತೀರ, ಆಶ್ರಮ, ಅಲ್ಲಿ ಮತ್ತೆ ತಾವಿದ್ದಾರೆ, ಮತ್ತಿದೇ ದೃಶ್ಯ. ಯಶೋದೆಯ ಮುಖದೊಳಗೆ ಮತ್ತೆ ಯಶೋದೆ ಕೃಷ್ಣ ಕಂಡಂತೆ ಇವರಿಗೆ ಆಶ್ಚರ್ಯವಾಗಿದೆ. ಮತ್ತೆ ದೇವರು ಶ್ವಾಸ ಬಿಟ್ಟಾಗ ಹೊರಗೆ ಬಂದಿದ್ದಾರೆ, ಮತ್ತೆ ಅದೇ ಸಮುದ್ರ. ಆಮೇಲೆ ಪರಮಾತ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಡೋಣ ಅಂತ ಹೋದರೆ ದೇವರು ಅದೃಶ್ಯನಾಗಿದ್ದಾನೆ. ನೀರು ಅದೃಶ್ಯ ಆಯಿತು, ಗಾಳಿ ಇಲ್ಲ, ಏನಿಲ್ಲ, ಶಾಂತವಾದ ಆಶ್ರಮ, ಪುಷ್ಪಭದ್ರಾ ನದಿ ತೀರ ಆಶ್ರಮ. ತಮ್ಮ ಪೀಠದ ಮೇಲೆ ತಾವು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುತ್ತಾ ಎಲ್ಲಿ ಕುಳಿತಿದ್ದಾರೋ ಹಾಗೇ ಇದ್ದಾರೆ. ಅತ್ಯದ್ಭುತವಾದ ಪರಮಾತ್ಮನ ಶಕ್ತಿ, ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಜಗತ್ತಿದ್ದಾಗಲೇ ಜಗತ್ತಿನ ಪ್ರಳಯವನ್ನು ಮಾರ್ಕಾಂಡೇಯರಿಗೆ ತೋರಿಸಿ ಅವರಿಗೆ ಸಂತೋಷವನ್ನು ನೀಡಿ ಮತ್ತೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗೇ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ದೇವರು ಮಾಡಿದ ಅನುಗ್ರಹವನ್ನು ಚಿಂತನೆ ಮಾಡುತ್ತಾ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ. ರುದ್ರದೇವರು, ಪಾರ್ವತಿ ಬಂದರು.
ಕಣ್ಣೇ ತೆಗೆದಿಲ್ಲ ಇವರು. ದೇವರ ಧ್ಯಾನದಲ್ಲಿ ಆನಂದದಲ್ಲಿ ಮಗ್ನರಾಗಿದ್ದಾರೆ. ರುದ್ರದೇವರು ಇವರನ್ನು ಎಬ್ಬಿಸಲಿಕ್ಕೆ ಇನ್ನೇನು ಮಾಡಬೇಕು? ಮನೋಭಿಮಾನಿಗಳಾದದ್ದರಿಂದ ಮನಸ್ಸಿನೊಳಗೆ ಪ್ರವೇಶ ಮಾಡಿ ದೇವರು ಎಲ್ಲಿ ತೋರಬೇಕೋ ಅಲ್ಲಿ ತಮ್ಮ ರೂಪವನ್ನು ತೋರಿಸುವುದಕ್ಕೆ ಪ್ರಾರಂಭ ಮಾಡಿದರು. ಆಗ ಕಣ್ಣು ತೆಗೆದು ನೋಡ್ತಾರೆ, ಯಾಕೆ ರುದ್ರದೇವರು ಯಾಕೆ ಬಂದರು ಇದ್ದಕ್ಕಿದ್ದ ಹಾಗೆ ಅಂತ ನೋಡಿದರೆ ಎದುರಿಗೆ ಪಾರ್ವತಿ ಪರಮೇಶ್ವರರು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ನಮಸ್ಕಾರ ಹಾಕಿದಾಗ ಪಾರ್ವತಿಗೆ ಹೇಳ್ತಾರೆ, ನೋಡ್ರಿ ವಿಷ್ಣು ಭಕ್ತರು ಅಂದರೆ ಎಷ್ಟು ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡ್ತಾರೆ, ಎಷ್ಟು ನಿಸ್ಪೃಹರಿರ್ತಾರೆ. ಏನು ಬೇಕೋ ವರ ಕೇಳು ಅಂತ ಕೇಳಿದರೆ ಏನೂ ವರ ಬೇಡ ಅಂತಾರೆ. ಭಗವತ್ಯಚ್ಯುತಾಂ ಭಕ್ತಿಂ ತತ್ಪರೇಶು ತಥಾತ್ವಯಿ. ದೇವರಲ್ಲಿ ಅಚ್ಯುತನಲ್ಲಿ ಅಚ್ಯುತವಾದ ಭಕ್ತಿ ಇರಲಿ. ಇಟ್ಟ ಭಕ್ತಿ ಮತ್ತೆ ಏನೋ ಒಂದು ಕಾರಣಕ್ಕೆ ಚ್ಯುತ ಆಗಬಾರ್ದು. ಭಕ್ತಿ ಮಾಡೋದು ಏನೋ ಒಂದು ಕೆಲಸ ಆಗಲಿಲ್ಲ, ಏನೇ ದೇವರು ಉಪಯೋಗಿಲ್ ಬಿಡು ಅಂತ ಬಿಟ್ಬಿಡೋದು, ಅಂಥ ಭಕ್ತಿನೇ ಅಲ್ಲ ಅದು. ಅಚ್ಯುತವಾದ ಭಕ್ತಿಯನ್ನು ಕೊಡು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅನ್ನುವಂತಹ ನಿಶ್ಚಲವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಕೊಡು, ಇನ್ನೇನು ಬೇಡ ಅಂತ ಬೇಡಿದ್ದಾರೆ. ಭಗವದ್ಭಕ್ತರಾದ ರಮಾಬ್ರಹ್ಮಾದಿಗಳಲ್ಲಿ ನಿಮ್ಮಲ್ಲಿ ಹಾಗೂ ಸ್ವೋತ್ತಮರಾದ ಎಲ್ಲ ಸಜ್ಜನರಲ್ಲಿಯೂ ಭಕ್ತಿಯನ್ನು ಕೊಡಿ ಅಂತ ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಕೇಳಿದ್ದಾರೆ. ಅದನ್ನು ರುದ್ರದೇವರು ಕರುಣಿಸಿದ್ದಾರೆ. ಇಂತಹ ಮಹಾನುಭಾವರು ಮಾರ್ಕಾಂಡೇಯರು ಅವರ ಸ್ಮರಣೆಯನ್ನು ಮಾಡಿದರೆ ದೀರ್ಘವಾದ ಆಯುಷ್ಯ, ಆರೋಗ್ಯ, ಮುಖ್ಯವಾಗಿ ಅಚಲವಾದ ವಿಷ್ಣು ಭಕ್ತಿ, ನಿಷ್ಕಾಮ ಭಕ್ತಿಯನ್ನು ಮನುಷ್ಯ ಪಡೆದುಕೊಳ್ಳಬಹುದು. ಅಂತಹ ಮಾರ್ಕಾಂಡೇಯರ ವಂಶದಲ್ಲಿ ಬಂದ ನೀವೆಲ್ಲ ಶೌನಕಾದಿಗಳು ಅವರ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹದಿಂದ ವಿಶೇಷವಾಗಿ ಜ್ಞಾನಾದಿಗಳನ್ನು ಪಡೆದುಕೊಳ್ಳಿ ಎಂಬುದಾಗಿ ತಿಳಿಸಿದ್ದಾರೆ. ಮುಂದೆ ಸೂರ್ಯನ 12 ತಿಂಗಳುಗಳಲ್ಲಿ ಸೌರ ವ್ಯೂಹದಲ್ಲಿ, ಸೌರಗಣದಲ್ಲಿ ಯಾವ ರೀತಿಯಿಂದ ಕಾರ್ಯಗಳು ನಡೆಯುತ್ತೆ, ಯಾವ ತಿಂಗಳು ಯಾವ ಹೆಸರಿನಿಂದ ಸೂರ್ಯ ನಿಯಾಮಕನಾಗಿರ್ತಾನೆ, ಹೇಗೆ ಕಾಲಚಕ್ರವನ್ನು ನಿಯಮನ ಮಾಡ್ತಾನೆ, ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದೆಲ್ಲವನ್ನು ತಿಳಿಸಿಕೊಟ್ಟು ಸಮಗ್ರವಾದ ಶ್ರೀಮದ್ಭಾಗವತದ ಶ್ರವಣವನ್ನು ನೀವೆಲ್ಲ ಮಾಡಿದ್ದೀರಿ ಶೌನಕಾದಿಗಳು. ನೀವು ಕೇಳಿದ ಪ್ರಶ್ನೆಗೆ ತಕ್ಕಂತೆ ನಾನು ಉತ್ತರವನ್ನು ಕೊಡ್ತಾ ಬಂದಿದ್ದೇನೆ. ಯಾವ ರೀತಿ ನಾರಾಯಣನ ಉಪದೇಶವನ್ನು ಪಡೆದಂತಹ ನಾರದರು ವೇದವ್ಯಾಸದೇವರಿಗೆ ಪ್ರಾರ್ಥನೆಯನ್ನು ಮಾಡಿದರು. ಪ್ರಾರ್ಥನೆಗೆ ತಕ್ಕಂತೆ ವೇದವ್ಯಾಸದೇವರು ಶ್ರೀಮದ್ಭಾಗವತದ ರಚನೆಯನ್ನು ಮಾಡಿ ನನಗೆ ಉಪದೇಶ ಮಾಡಿದರು. ನನಗೆ ಉಪದೇಶ ಮಾಡಿದ್ದನ್ನು ಅರ್ಥಾತ್ ಶುಕಾಚಾರ್ಯರಿಗೆ ಉಪದೇಶ ಮಾಡಿದರು. ಅವರಿಂದ ನಾನು ತಿಳಿದಿದ್ದನ್ನು ನಿಮಗೆ ಉಪದೇಶ ಮಾಡಿದ್ದೇನೆ. ಇಂತಹ ಶ್ರೀಮದ್ಭಾಗವತ ಪರೀಕ್ಷಿದ್ರಾಜರಿಗೆ ಶುಕಾಚಾರ್ಯರು ಬಂದು ಉಪದೇಶ ಮಾಡಿದಂತಹ ಕಥೆ, ಸಮಗ್ರವಾದ ಆ ಪರಮಾತ್ಮನ ಸ್ಥೂಲ ರೂಪದ ಧ್ಯಾನವನ್ನು ಪಾತಾಲಾದಿ 14 ಲೋಕಗಳು ದೇವರಲ್ಲಿ ಹೇಗೆ ಆಶ್ರಿತವಾಗಿದೆ ಆ ತತ್ವವನ್ನು ದ್ವಿತೀಯ ಸ್ಕಂಧದಲ್ಲಿ ತಿಳಿಸಿದ್ದಾರೆ. ಬ್ರಹ್ಮದೇವರೇ ಸರ್ವೋತ್ತಮ ಅಲ್ಲ, ಜಗತ್ತಿನ ಸೃಷ್ಟ್ಯಾದಿ ಕಾರಣನಾದವನು ಭಗವಂತನೇ ಅಂತ ಬ್ರಹ್ಮದೇವರ ಮುಖದಿಂದಲೇ ನಾರದರಿಗೆ ಆದಂತಹ ಉಪದೇಶ, ಪುರಾಣಗಳ ಲಕ್ಷಣ, ಇಡೀ ಉದ್ಧವ ಹಾಗೂ ವಿದುರರ ಸಂವಾದ, ನಂತರ ಮೈತ್ರೇಯ ವಿದುರರ ಸಂವಾದದ ಮೂಲಕ ಇಡೀ ಜಗತ್ತಿನ ಸೃಷ್ಟಿಯನ್ನು ದೇವರು ಹೇಗೆ ಮಾಡ್ತಾನೆ, ತತ್ವಗಳ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮಾಂಡದ ಒಳಗೆ ಸ್ವಯಂಭುವ ಮನು ಶತರೂಪ ಅವರ ಮೂಲಕವಾಗಿ ಮಾಡಿದಂತಹ ಸೃಷ್ಟಿ, ಧ್ರುವರಾಜರ ಅದ್ಭುತವಾದಂತಹ ಭಕ್ತಿ, ಪೃಥುರಾಜನ ಮಹಾಮಹಿಮೆ, ಪೃಥ್ವಿಯನ್ನು ಶಾಸನ ಮಾಡಿದಂತಹ ಮಹಿಮೆ, ಧರ್ಮದಿಂದ ಪೃಥ್ವಿಗೆ ಸಂತೋಷಪಡಿಸಿ ಸುಭಿಕ್ಷೆಯಾಗುವಂತೆ ಮಾಡಿದ ಮಹಾನುಭಾವ, ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅಂತನ್ನುವುದಕ್ಕಾಗಿ ನಾರದರು ಪ್ರಾಚೀನ ಬರಹಿಗೆ ಹೇಳಿದಂತಹ ಪುರಂಜನನ ಉಪಾಖ್ಯಾನ, ಅದನ್ನು ತಿಳಿದು ನಾವು ಸಕಾಮ ಕರ್ಮಗಳನ್ನು ತೊರೆದು ನಿಷ್ಕಾಮ ಕರ್ಮಗಳಲ್ಲಿ ಆಸಕ್ತರಾಗಬೇಕು ಅನ್ನುವ ತತ್ವವನ್ನು ನೀವು ತಿಳಿದಿದ್ದೀರಿ. ಪ್ರಿಯವ್ರತನ ಅದ್ಭುತವಾದಂತಹ ಮಹಿಮೆ, ಸೂರ್ಯನಿಗೆ ಪ್ರತಿಯಾಗಿ ಬೆಳಕನ್ನು ಕತ್ತಲ ಇದ್ದ ಪ್ರದೇಶದಲ್ಲಿಯೂ ಬೆಳಕನ್ನು ನೀಡುವ ಮಹಾಸಾಮರ್ಥ್ಯ ಪ್ರಿಯವ್ರತ ಮಹಾರಾಜನದು. ಋಷಭನಾಮಕನಾಗಿ ಪರಮಾತ್ಮ ಅವತಾರ ಮಾಡಿ ಅವನಿಂದ ಭರತ ಚಕ್ರವರ್ತಿ, ಅವನು ಮುಂದೆ ಜಡಭರತನಾಗಿ ವಿರಕ್ತನಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ರಹುಗಣನಿಗೆ ಸಮಗ್ರವಾದಂತಹ ತತ್ವಗಳ ಉಪದೇಶ ಮಾಡಿದ್ದು, ನಾವು ಯಾವ ವಿಷಯಗಳಲ್ಲಿ ಆಸಕ್ತರಾಗಬಾರದು ಅನ್ನುವುದನ್ನು ತಿಳಿಸುವುದಕ್ಕೆ ಹೇಳಿದಂತಹ ಕಥೆ. ನಂತರ ಭಗವಂತನ ಸ್ಥೂಲವಾದ ಈ ಶರೀರದಲ್ಲಿ ಸಮಗ್ರವಾದ ಭೂಗೋಳ ಖಗೋಳಗಳೆಲ್ಲ ಹೇಗೆ ಆಶ್ರಿತವಾಗಿವೆ,
ಪಾಪ ಮಾಡಿದರೆ ಎಂತಹ ನರಕಗಳನ್ನು ಅನುಭವಿಸುವ ಅನಿವಾರ್ಯತೆ ಇದೆ ಅಂತ ಪಂಚಮಸ್ಕಂಧದಲ್ಲಿ ತಿಳಿದು ಅಂತಹ ಪಾಪಗಳ ಪರಿಹಾರಕ್ಕೆ ಭಗವಂತನ ನಾಮಗಳ ಸಂಕೀರ್ತನವೇ ಶ್ರೇಷ್ಠವಾದ ಉಪಾಯ ಅಂತ ನಾರಾಯಣ ಎಂಬ ನಾಮದ ಸಂಕೀರ್ತನವನ್ನು ಮಾಡಿ ತನ್ನ ಪಾಪಗಳನ್ನು ಕಳೆದುಕೊಂಡು ಸದ್ಗತಿಯನ್ನು ಹೊಂದಿದ ಅಜಾಮಿಲನ ಕಥೆಯ ಮೂಲಕವಾಗಿ ತಿಳಿದಿದ್ದೀರಿ. ಭಗವಂತನ ಅನುಗ್ರಹದ ಬಲದಿಂದ ದಕ್ಷ ಪ್ರಜಾಪತಿ ಮಾಡಿದಂತಹ ನಾನಾ ವಿಧವಾದಂತಹ ಸೃಷ್ಟಿ, ಗುರುಗಳ ತಿರಸ್ಕಾರದಿಂದ ಯಾವ ರೀತಿಯ ಅವನತಿ ಆಗತ್ತೆ, ಮತ್ತೆ ಪುನಃ ಗುರುಗಳ ಅನುಗ್ರಹದಿಂದ ಹೇಗೆ ಉದ್ಧಾರ ಅಂತ ಬೃಹಸ್ಪತಿಯ ತಿರಸ್ಕಾರದಿಂದ ಐಶ್ವರ್ಯವನ್ನು ಕಳೆದುಕೊಂಡು ಮತ್ತೆ ವಿಶ್ವರೂಪಾಚಾರ್ಯನ ಸಹಾಯದಿಂದ ಐಶ್ವರ್ಯವನ್ನು ಪಡೆದಂತಹ ಕಥೆ, ಗುರುಗಳ ಅನುಗ್ರಹದಿಂದ ಬ್ರಹ್ಮದೇವರ ಆಜ್ಞೆಯಂತೆ ವಜ್ರಾಯುಧವನ್ನು ಪಡೆದು ದಧೀಚಿ ಋಷಿಗಳಿಂದ ವೃತ್ರಾಸುರನನ್ನು ಸಂಹಾರ ಮಾಡಿದ್ದು ಇಂದ್ರದೇವರು. ಇಂದ್ರದೇವರನ್ನು ಸಂಹಾರ ಮಾಡುವ ಮಕ್ಕಳನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡಿದ ದ್ವಿತೀಯ ಸಂಕಲ್ಪ ವಿಫಲವಾಗಿ ಅವರು ಇಂದ್ರನ ದಾಸರಾಗಿ ಇಂದ್ರನಿಗೆ ಸಹಾಯಕರಾಗಿ 49 ಮರುತ್ತುಗಳಾಗಿ ಹುಟ್ಟಿದಂತಹ ಕಥೆ. ದೇವರನ್ನು ನಂಬಿದವರಿಗೆ ಎಂದಿಗೂ ಕಷ್ಟ ಇಲ್ಲ ಅನ್ನುವುದರ ಸೂಚನೆ. ಮತ್ಸ್ಯರೂಪಿಯಾಗಿ ಪರಮಾತ್ಮ ಅವತಾರ ಮಾಡಿ ವೈವಸ್ವತ ಮನುವನ್ನು ರಕ್ಷಣೆ ಮಾಡಿದ್ದು, ಬ್ರಹ್ಮದೇವರಿಗೆ ಜ್ಞಾನೋಪದೇಶವನ್ನು ಮಾಡಿದ್ದು, ವೇದಗಳನ್ನು ನೀಡಿದ್ದು, ಅಮೃತ ಮಥನದ ಮೂಲಕವಾಗಿ ಅಮೃತವನ್ನು ನೀಡಿ ದೇವತೆಗಳಿಗೆ ವಿಜಯವನ್ನು ದೇವರು ಕರುಣಿಸಿದ್ದು, ಅನೇಕ ಅವತಾರಗಳನ್ನು ಮಾಡಿ ಕೂರ್ಮ, ಅಜಿತ, ಧನ್ವಂತರಿ, ಮೋಹಿನಿ ಮೊದಲಾದ ಅನೇಕ ಅವತಾರಗಳನ್ನು ಮಾಡಿ ದೇವತೆಗಳನ್ನು ಸಂರಕ್ಷಣೆ ಮಾಡಿದಂತಹ ಕಥೆ. ವಾಮನ ರೂಪದಿಂದ ದೇವರು ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಕಸಿದುಕೊಂಡು ಇಂದ್ರದೇವರಿಗೆ ಕರುಣಿಸಿದ್ದು ಅದ್ಭುತವಾದಂತಹ ಭಗವಂತನ ಕಾರುಣ್ಯ. ನಮ್ಮಲ್ಲಿ ತಪಸ್ಸು ಭಕ್ತಿ ಇದ್ದರೆ ನಮಗೆ ಸಿಗಬೇಕಾದದ್ದು ಯಾರ ಕೈಯಲ್ಲಿ ಇದ್ದರೂ ಕೂಡ ಅದು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಭಗವಂತ ಮತ್ತೆ ನಮ್ಮದನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡ್ತಾನೆ. ಆದರೆ ನಾವು ನಮ್ಮ ತನವನ್ನು ಉಳಿಸಿಕೊಳ್ಳಬೇಕು ಮಾತ್ರ ಅನ್ನುವುದನ್ನು ಭಗವಂತ ತೋರಿಸಿಕೊಟ್ಟದ್ದು. ಈ ರೀತಿ ನಾನಾ ವಿಧವಾದ ಆ ಭಗವಂತನ ಲೀಲೆಗಳನ್ನು ತಿಳಿಸಿದ್ದಾರೆ. ನರಸಿಂಹ ರೂಪದಿಂದ ಪರಮಾತ್ಮ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದು, ವರಾಹಾವತಾರದಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು, ಸಮಗ್ರವಾದ ಸೂರ್ಯವಂಶ ಅಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ್ದು, ಚಂದ್ರವಂಶ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿ ನಾನಾ ವಿಧವಾದಂತಹ ಲೀಲೆಗಳನ್ನು ತೋರಿಸಿದ್ದು, ಪೂತನ, ಶಕಟಾಸುರ, ತೃಣಾವರ್ತ, ಧ್ವನಿ, ಚಮು, ಅರಿಷ್ಟಾಸುರ, ಕೇಶಿ, ಬಕಾಸುರ, ವ್ಯೋಮಾಸುರ, ವತ್ಸಾಸುರ, ತರುರೂಪ ಅಸುರ, ಅನೇಕ ಅಸುರರನ್ನು ಸಂಹಾರ ಮಾಡಿ ಕೊನೆಗೆ ಚಾಣೂರ, ಮುಷ್ಟಿಕ ಇವರನ್ನು ಕೃಷ್ಣ ಬಲರಾಮರು ಸಂಹರಿಸಿ ಕಂಸನನ್ನು ಸಂಹಾರ ಮಾಡಿ 18 ಬಾರಿ ಜರಾಸಂಧನನ್ನು ಸೋಲಿಸಿ ಕಾಲಯವನನನ್ನು ಮುಚುಕುಂದನಿಂದ ಸಂಹಾರ ಮಾಡಿಸಿ ಜರಾಸಂಧನನ್ನು ಭೀಮಸೇನ ದೇವರಿಂದ ಸಂಹಾರ ಮಾಡಿಸಿ ಪಾಂಡವರಿಂದ ರಾಜಸೂಯ ಯಾಗವನ್ನು ಮಾಡಿಸಿದಂತಹ ಮಹಾನುಭಾವ 16,108 ಜನರ ಜೊತೆಗೆ ವಿವಾಹವನ್ನು ಮಾಡಿಕೊಂಡು ಸತ್ಯಭಾಮ ರುಕ್ಮಿಣಿಯರು ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರ, ಷಣ್ಮಹಿಷಿಯರು ನಂತರ, ಅದರಲ್ಲಿ ಜಾಂಬವತಿ ಶ್ರೇಷ್ಠ, ಇನ್ನು 16,100 ಜನರನ್ನು ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಸಂತೋಷವನ್ನು ಪಡಿಸಿದಂತಹ ಪರಮಾತ್ಮ ಅಶ್ವಮೇಧ ಯಾಗವನ್ನು ಮಾಡಿದ, ಬ್ರಾಹ್ಮಣರ ಶಿಶುವನ್ನು ರಕ್ಷಣೆ ಮಾಡಿದ್ದು, ದರಿದ್ರನಾದ ಸುಧಾಮನಿಗೆ ಸಕಲೈಶ್ವರ್ಯವನ್ನು ನೀಡಿ ಪರಮಾನುಗ್ರಹವನ್ನು ಮಾಡಿದಂತಹ ಭಗವಂತ ಉದ್ಧವನಿಗೆ ತತ್ವೋಪದೇಶವನ್ನು ಮಾಡಿ ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿ ಯದುಕುಲವನ್ನು ಉಪಸಂಹಾರ ಮಾಡಿ ತಾನೂ ಕೂಡ ಭೂಮಿಯಲ್ಲಿ ಜನರಿಗೆ ಕಾಣುವಂತೆ 106 ವರ್ಷ 6 ತಿಂಗಳಿದ್ದು ಅದರ್ಶನಾಗಿ ಅವ್ಯಕ್ತವಾಗಿ ಸಕಲರಿಗೂ ಅನುಗ್ರಹ ಮಾಡುವಂತೆ ಸರ್ವತ್ರ ವ್ಯಾಪ್ತನಾಗಿ ಪರಮಾತ್ಮ ಸನ್ನಿಹಿತನಾಗಿ ಮುಂದೆ ಪರೀಕ್ಷಿದ್ರಾಜರ ಸಮಗ್ರವಾದ ಭಾಗವತ ಶ್ರವಣದ ಕ್ರಮ, ಭಕ್ತಿಯಿಂದ ಪರಮಾತ್ಮನ ಸ್ವಾಮಿತ್ವದ ಚಿಂತನವನ್ನು ಮಾಡುತ್ತಾ ತಮ್ಮ ಶರೀರವನ್ನು ಪರಿತ್ಯಾಗ ಮಾಡಿದ ಕ್ರಮ, ಜನಮೇಜಯನ ಸರ್ಪಯಾಗ, ಇವುಗಳೆಲ್ಲವನ್ನು ಕೇಳಿದ್ದೀರಿ. ಅಂತಹ ಆದಿ ಮಧ್ಯ ಅಂತ್ಯ ಪದಗಳಲ್ಲಿ ಆ ಭಗವಂತನ ಮಹಿಮೆಯನ್ನು ಶ್ರೀಮದ್ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೈಷ್ಕರ್ಮ್ಯಮಪ್ಯಚ್ಯುತ ವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶಶ್ವದಭದ್ರಮೀಶ್ವರೇನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಭಕ್ತಿ ಇಲ್ಲದ ಜ್ಞಾನ
ಮೋಕ್ಷ ಸಾಧನವೇನೋ ನಿಜ ಜ್ಞಾನ, ಶಾಸ್ತ್ರಗಳ ಪರೋಕ್ಷ ಜ್ಞಾನ, ಶಾಸ್ತ್ರಗಳಿಂದ ಬಂದದ್ದು. ಆದರೆ ಭಕ್ತಿ ಇಲ್ಲದಿದ್ದರೆ ಆ ಪರೋಕ್ಷ ಜ್ಞಾನ ನಮಗೆ ಅಪರೋಕ್ಷ ಜ್ಞಾನವನ್ನು ನೀಡದಂತೆ ವ್ಯರ್ಥವಾಗಿ ಹೋದೀತು. ಇನ್ನು ಸಕಾಮ ಕರ್ಮಗಳು ಮೋಕ್ಷ ಸಾಧನವಲ್ಲ ಅಂತೇನು ಹೇಳಬೇಕು? ನಿಷ್ಕಾಮ ಕರ್ಮಗಳನ್ನು ಮಾಡಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುತ್ತಾ ಭಕ್ತಿ ಪುರಸ್ಸರವಾಗಿ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನ ಇದು ಕೇವಲ ಪಾಂಡಿತ್ಯಕ್ಕೆ ಸೀಮಿತವಾಗದಂತೆ ಅದು ಸಾಧನೆಗೆ ದಾರಿಯಾಗಬೇಕು. ಒಂದೊಂದು ಶಾಸ್ತ್ರಗಳ ಅಧ್ಯಯನ, ಒಂದೊಂದು ಸೇವೆ, ಒಂದೊಂದು ಕರ್ಮಗಳು ಭಗವಂತನ ಪ್ರೀತಿಗೆ, ಪರಮಾತ್ಮನಲ್ಲಿ ಭಕ್ತಿಯ ಉದ್ರೇಕವಾಗುವುದಕ್ಕೆ ದಾರಿಯಾಗುವಂತೆ ನಮ್ಮ ಪ್ರಯತ್ನ ಇರಬೇಕು ಅಂತ ತಿಳಿಸಿಕೊಡ್ತಾರೆ. ಅಂತಹ ಶ್ರೇಷ್ಠವಾದ ಈ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದ ಶುಕಾಚಾರ್ಯರಿಗೆ ಮತ್ತೊಮ್ಮೆ ಪ್ರಾರಂಭದಲ್ಲಿ ನಮನ ಮಾಡಿದ್ದಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ಎಂಬುದಾಗಿ ಮತ್ತೆ ನಮಸ್ಕಾರ ಮಾಡ್ತಾರೆ. ಸ್ವಸುಖ ನಿಭೃತ ಚೇತಾಹ ತದ್ವ್ಯುತಸ್ತನ್ಯಭಾವ. ಪರಮಾತ್ಮನಲ್ಲಿ ಆಸಕ್ತರಾದಂತಹ ಎಲ್ಲ ಸುಖಗಳನ್ನೂ ಪರಿತ್ಯಾಗ ಮಾಡಿದವರು ಶುಕಾಚಾರ್ಯರು. ಕೇವಲ ಭಗವಂತನಲ್ಲಿ ಆಸಕ್ತರಾಗಿ ಶ್ರೀಮದ್ಭಾಗವತದ ಉಪದೇಶವನ್ನು ಮಾಡಿದವರು. ಆದರೆ ಪರಮಾತ್ಮನ ಲೀಲೆಯಿಂದ ಆಕೃಷ್ಟ ಚೇತಸ್ಕರಾಗಿ ಶ್ರೀಮದ್ಭಾಗವತ ಪುರಾಣವನ್ನು 7 ದಿನಗಳವರೆಗೆ ಪರೀಕ್ಷಿದ್ರಾಜನಿಗೆ ಉಪದೇಶ ಮಾಡಿದಂತಹ ಮಹಾನುಭಾವರಾದ ಶುಕಾಚಾರ್ಯರಿಗೆ ನಮನಗಳು ಎಂಬುದಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಪುನಃ ನಾವೆಲ್ಲ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸೋಣ. ಶೌನಕಾದಿಗಳಿಗೂ, ಪ್ರಶ್ನೆ ಕೇಳಿದವರಿಗೆ, ಹೇಳಿದ ಸೂತಾಚಾರ್ಯರಿಗೆ, ಪರೀಕ್ಷಿದ್ರಾಜರಿಗೆ, ಶುಕಾಚಾರ್ಯರಿಗೆ, ವಿದುರನಿಗೆ, ಮೈತ್ರೇಯರಿಗೆ, ನಾರದರಿಗೆ, ಬ್ರಹ್ಮದೇವರಿಗೆ, ಸಂಕರ್ಷಣ, ಸನತ್ಕುಮಾರ, ಪರಾಶರ, ಸರ್ವರಿಗೂ ಮೂಲನಾದಂತಹ ವೇದವ್ಯಾಸದೇವರಿಗೆ, ನಾರಾಯಣನಿಗೆ, ಮೂಲನಾರಾಯಣನಿಗೆ ಅನಂತ ನಮನಗಳನ್ನು ಸಲ್ಲಿಸೋಣ. ಉಪಚಿತ ನವಶಕ್ತಿಭಿ ಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರಋಷಭಾಯ ನಮಃ ಸನಾತನಾಯ. ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಪಂಚಮಹಾಭೂತಗಳು ಇವುಗಳೆಲ್ಲ ತನ್ನ ಅಧೀನವಾದ ಶಕ್ತಿಗಳು. ಇವುಗಳನ್ನಿಟ್ಟುಕೊಂಡು ಸಮಗ್ರವಾದ ಈ ವಿಶ್ವದ ಸೃಷ್ಟಿಸ್ಥಿತಿ ಲಯಗಳನ್ನೆಲ್ಲ ಮಾಡುವಂತಹ ಸಚ್ಚಿದಾನಂದ ಸ್ವರೂಪಿಯಾದ ಆ ಭಗವಂತನಿಗೆ ಅನಂತ 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 ನಮನಗಳು ಎಂಬುದಾಗಿ ಸೂತಾಚಾರ್ಯರು ಸಮಗ್ರವಾದ ಈ ಭಾಗವತ ಸಂಹಿತೆಯನ್ನು ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಧ್ಯಾಯಂತಿ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಸಕಲ ವೇದೋಪನಿಷತ್ತುಗಳಿಂದ ಅವನನ್ನು ಕೊಂಡಾಡಿದರೂ, ನಿರಂತರ ಧ್ಯಾನ ಮಾಡಿದರೂ ಅವನ ಮಹಿಮೆಯನ್ನು ಪೂರ್ಣವಾಗಿ ಹೊಗಳುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮನಿಗೆ ನಮನಗಳು. ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶನಾಥಸ್ತ್ವನ್ನೋ ಯತಃ ಪ್ರಭೋ. ಶ್ರೀಮದ್ಭಾಗವತದ ಶ್ರವಣದಿಂದ ಬಂದಂತಹ ಪುಣ್ಯ ಅಲ್ಪ ಸ್ವಲ್ಪ ಏನಾದರೂ ಇದ್ದರೆ ಅದರಿಂದ ನಮಗೆ ದೇವರು ಕರುಣಿಸಿ ಕೊಡಬೇಕಾದದ್ದು ಈ ಜನ್ಮದಲ್ಲಿ ಮಾತ್ರವಲ್ಲ, ಪ್ರತಿ ಜನ್ಮದಲ್ಲಿಯೂ ಭಗವಂತನ ಪಾದಗಳಲ್ಲಿ ನಮಗೆ ಭಕ್ತಿ ಬರುವಂತಾಗಲಿ. ಜನ್ಮಕ್ಕೊಂದು ಬಾರಿ ಭಕ್ತಿ ಅಂಕುರಿಸಿ ಮತ್ತೆ ಮಾಯವಾಗುವಂತೆ ಅಲ್ಲ, ಪ್ರತಿ ಜನ್ಮದಲ್ಲಿಯೂ, ಪ್ರತಿ ದಿನದಲ್ಲಿಯೂ, ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮನಲ್ಲಿ ಭಕ್ತಿ ಮಾಡುವಂತೆ ಆಗಲಿ. ಪರಮಾತ್ಮನ ಗುಣಗಳನ್ನು ನೆನೆಯುವಂತಾಗಲಿ. ಯಾವುದೇ ಜನ್ಮ, ಯಾವುದೇ ಯೋನಿ, ಎಂಥದೇ ಮೂಲೆಯಲ್ಲಿ ನಾವು ಹುಟ್ಟಿದರೂ ಪರವಾಗಿಲ್ಲ, ವಿಷ್ಣು ಭಕ್ತಿಯನ್ನು ಮಾಡುವ ಸೌಭಾಗ್ಯ ಹೊಂದಿದ್ದು ಇನ್ನುಳಿದದ್ದೇನಾದರೂ ಪರವಾಗಿಲ್ಲ, ವಿಷ್ಣು ಭಕ್ತಿ ಮಾತ್ರ ಯಾವ ಜನ್ಮಕ್ಕೂ ತಪ್ಪುವುದು ಬೇಡ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಪರಮಾತ್ಮನ ನಾಮಗಳ ಸಂಕೀರ್ತನವನ್ನು ಮಾಡಿದರೆ ಎಲ್ಲ ಪಾಪಗಳ ಪರಿಹಾರ, ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿದರೆ ಎಲ್ಲ ದುಃಖಗಳ ಪರಿಹಾರವಾಗತ್ತೆ. ಅಂತಹ ಸರ್ವೋತ್ತಮನಾದ ಭಗವಂತನಿಗೆ ನಮನಗಳನ್ನು ಮಾಡೋಣ. ಈ ಒಂದು ತಿಂಗಳಿನಿಂದ 33 ದಿವಸಗಳವರೆಗೆ
ಯಥಾಶಕ್ತಿಯಾಗಿ ಶ್ರೀಮದ್ಭಾಗವತದ ಸ್ಥೂಲವಾದ ಚಿಂತನವನ್ನು ಗುರುಗಳ ಅನುಗ್ರಹದಿಂದ ಗುರುಗಳ ಸೇವಾರೂಪದಲ್ಲಿ ಯಥಾಶಕ್ತಿಯಾಗಿ ಮಾಡಿದ್ದೇವೆ. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರ್ಯಧೀನಂಚ ಸರ್ವತ್ರೇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪಾದಪದ್ಮಗಳಲ್ಲಿ ಈ ಪುಣ್ಯವನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. Close.